ಸಮಾಜ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಕಲಕೆರೆಯಲ್ಲಿ ಇದೇ ತಿಂಗಳ ಶ್ರೀ ಜಯಶಾಂತ ಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಹುಟ್ಟುಹಬ್ಬವನ್ನು ಕಲಕೆರೆಯ ಸದ್ಭಕ್ತರು ಭಕ್ತಿಭಾವದಿಂದ ಅದ್ದೂರಿಯಾಗಿ ಏರ್ಪಡಿಸಿದರು. ಅದರ ಪ್ರಯುಕ್ತ ಎಲ್ಲ ಶ್ರೀಮಠದ ಸದ್ಭಕ್ತರನ್ನು ಇಂದು ಶ್ರೀಗಳಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡರು. ಇದೇ ಸಂದರ್ಭದಲ್ಲಿ ಕಲಕೆರೆಯ ಗುರುಮರುಳಾರಾಧ್ಯ ಹಿರೇಮಠದ ಶ್ರೀ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳ ಜನ್ಮದಿನವನ್ನು ಗೌರವಯುತವಾಗಿ ಎಲ್ಲ ಭಕ್ತರು ಶುಭಾಶಯಗಳನ್ನು ತಿಳಿಸಿದರು. ವರದಿ ಮಹಾಂತೇಶ್ ಕಾಂಬಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ಅತ್ಯಂತ ಮೃದು ಸ್ವಭಾವದ ಸ್ವಾಮೀಜಿಗಳು ಎಲ್ಲರೂ ನನ್ನವರೆಂಬ ಭಾವವನ್ನು ಹೊತ್ತು ಶ್ರೀಮಠದ ಏಳಿಗೆಗೆ, ವೀರಶೈವ ಧರ್ಮದ ಏಳಿಗೆಗೆ ಸದಾ ಕಾರ್ಯವನ್ನು ಮಾಡತಕ್ಕಂಥ ನಮ್ಮ ಪೂಜ್ಯರಿಗೆ ಒಮ್ಮೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ವಿನಂತಿಯನ್ನು ಮಾಡ್ತಾನೆ. ಕಲಿಕೇರಿ ಹಾಗೂ ಪಿಂಚಲಬಾವಿಯ ಶಿಷ್ಯ ಭಕ್ತರು ಎಲ್ಲರಿಗೂ ಕೂಡ ಅಭಿನಂದನೆಗಳು. 2 ದಿವಸದ ಕಾರ್ಯಕ್ರಮ ಅದು ಅತ್ಯಂತ ಸುಂದರವಾಗಿ ಸರ್ವಾಂಗ ಸುಂದರವಾಗಿ ಯಶಸ್ವಿಯಾಗಬೇಕಾದರೆ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ದೈವಾಶೀರ್ವಾದ ಜೊತೆಗೆ ಉಭಯ ಪೂಜ್ಯರ ಕೃಪಾಶೀರ್ವಾದ, ತಮ್ಮೆಲ್ಲ ಸಹಮನಸ್ಸಿನ ಒಂದು ಸ್ವಶಕ್ತಿ, ತಾವೆಲ್ಲರೂ ಕೂಡ ಹುಮ್ಮಸ್ಸಿನಿಂದ ಯಾವುದನ್ನು ವಿಚಾರಿಸದೆ ಪ್ರತಿಯೊಂದು ಕೆಲಸವನ್ನು ಕೂಡ ಯಾರು ಹೇಳಿಸಿಕೊಳ್ಳಾರದೆ ಸ್ವಯಂ ಪ್ರೇರಿತರಾಗಿ ತನು ಮನ ಧನದೊಂದಿಗೆ ಮಾಡಿದಿರಿ ಅಂತ ಹೇಳಿ ಆ ಒಂದು ಕಾರ್ಯಕ್ರಮ ಬಹು ಸುಂದರ, ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿತು. ಆ ಕಾರ್ಯಕ್ರಮದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾದವು. ದೇವರು ನಮಗೆ ಅವಕಾಶ ಕಲ್ಪಿಸಿಕೊಡಲಿಲ್ಲ. ಮೊದಲನೇ ದಿನ ಶಾಂತರಾಗಿ ಕುಂತಿದ್ರು, ತಮ್ಮ ಆಶೀರ್ವಾದವನ್ನು ದಯಪಾಲಿಸಿದ್ರು. 2ನೇ ದಿವಸ ಸ್ವಲ್ಪ ಅವಸರ ಆದ ಸಂಬಂಧ ಕಾರ್ಯಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದವು. ಆದರೂ ಕೂಡ ಆ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಆಯಿತು. ಇತಿಹಾಸದೊಳಗ ಒಂದು ಹೊಸ ಹೆಸರನ್ನ ಸೃಷ್ಟಿ ಮಾಡೋ ಹಾಗೆ ಆಯಿತು. ಬೇರೆ ಊರಿನಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರು, ಶಿಷ್ಯರು ಎಲ್ಲ ಕಲಿಕೇರಿಯವರು ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಮಾಡಿದ್ರು ಅನ್ನುವಂಥ ಕೀರ್ತಿ ನಮ್ಮ ಊರಿನ ಹೆಸರು ಬಹಳಷ್ಟು ಕಡೆ ಹೇಳಿದ್ರು. ಹಲವಾರು ಜನ ನಮಗೆ ಫೋನ್ ಮಾಡಿ ಹೇಳಿದ್ರು, ನೀವು ಕಾರ್ಯಕ್ರಮ ಎಷ್ಟು ಚಂದ ಮಾಡ್ತೀರಿ, ಹ್ಯಾಂಗ್ ಮಾಡ್ತೀರಿ. ಅದಕ್ಕೆಲ್ಲಕ್ಕೂ ಕಾರಣ ಉಭಯ ಪೂಜ್ಯರ ಆಶೀರ್ವಾದ, ನಮ್ಮ ಗುರುಗಳ ಅತ್ಯಂತ ಒಂದು ತಪಸ್ಸಿನ ಶಕ್ತಿ. ಅದು ಅಷ್ಟು ಸುಂದರವಾಗಿ ಅಗ್ದಿ ಇದ್ರ ಹೋದಾಗ ಗೊತ್ತ. ಶಿವಲೋಕನ ಜಗತ್ತುಗಳು 2-3 ಸರಿ ಹೇಳಿದ್ರು. ಅದು ಒಳ್ಳೆ ನೋಡುವಂಗೆ ಆಗಿರ್ತದೆ ನಮ್ಮ ಕಾರ್ಯಕ್ರಮ. ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳ ಆಶೀರ್ವಾದ ಕೇಶದಿಂದ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಮನಸ್ಸೋತ್ಸವ ಬಹಳ ಒಂದು ಯಶಸ್ವಿಯಾಗಿ ಮಾಡಿದೆ ಅಂತ ತಿಳ್ಕೊಂಡ್ರೆ ಕಾರ್ಯಕ್ರಮ ಯಶಸ್ವಿಯಾಗಿರುವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವತ್ತಿನ ದಿವಸ ಮೊನ್ನೆ ಪರಮಾಚಾರ್ಯರಿಂದ ನಮ್ಮ ಗುರುಗಳ ಹುಟ್ಟುಹಬ್ಬ ಆಯಿತು, ವರ್ಧಂತ್ಯೋತ್ಸವ. ಆ ಪರಮಾಚಾರ್ಯರ ಪರಮ ಶಿಷ್ಯರು ನಮ್ಮ ಗುರುಗಳು, ಆ ಶಿವಾಚಾರ್ಯ ರತ್ನರ ನೇತೃತ್ವದಲ್ಲಿ ಇವತ್ತ ನಮ್ಮ ಸಿದ್ದರಾಮ ಶಿವಾಚಾರ್ಯರ ಒಂದು ಹುಟ್ಟುಹಬ್ಬ. ಅದು ಕೂಡ ಅದು ಆಕಸ್ಮಿಕ ಆದ್ರೂ ಇವತ್ತು ಅದು ಒಂದು ಸುಯೋಗ ಅಂತ ತಿಳ್ಕೊಬೇಕು ನಾವು. ಯಾಕಂತಂದ್ರ ಈ ಒಂದು ಬಯಸದೆ ಬಂದ ಭಾಗ್ಯ ಅಂತ ಮೇರಣ್ಣ ಹೇಳಿದ್ರು. ಹಂಗ ನಮ್ಗೆ ಗೊತ್ತಿರದಂಗೆ ನಡೀತಿರ್ತಾವ ಕೆಲವೊಂದು ವಿಷಯಗಳು. ಅದು ನಮ್ಮ ಅಪ್ಪಾಜಿಯವರು ಹುಟ್ಟುಹಬ್ಬ ಕೂಡ ಅತ್ಯಂತ ಸುಂದರವಾಗಿ ಸರಳವಾಗಿ ಆದ್ರೂ ಕೂಡ ಇದೊಂದು ಅವಿಸ್ಮರಣೀಯ ಅಂತ ತಿಳ್ಕೊಂಡು ಹೇಳಿ ಸಂದರ್ಭದಲ್ಲಿ ನನಗೂ ಮಾತಾಡಿ ಈ ಕಲಿಕೇರಿಗೆ ಆಗಮಿಸಿ 2ನೇ ಬಾರಿಗೆ ಆಗಮಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನ ಕೊಡುವುದರ ಜೊತೆಗೆ ಮತ್ತಷ್ಟು ಶಕ್ತಿಯನ್ನ ಬಲವನ್ನ ತುಂಬಿದ್ದಾರೆ ಅಂತಂದ್ರೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಪ್ಪಾಜಿಯವರು ಹೇಳಿದ್ರು, ಇನ್ನ ಸಾಕು, ಇಷ್ಟು 70ನೇ ವರ್ಷದ ವರ್ಧಂತಿ ಮಹೋತ್ಸವವರೆಗೆ ತಾವೆಲ್ಲರೂ ಕೂಡ ಒಂದು ನನ್ನ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀರಿ. ಇನ್ನು ಈ ಒಂದು ಹುಟ್ಟು ಹಬ್ಬ ಅಂದ್ರೆ ವರ್ಧಂತಿ ಮಹೋತ್ಸವದ ಕಾರ್ಯಕ್ರಮ ಇಲ್ಲಿ ನಿಲ್ಲಿಸೋಣ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅತ್ಯಂತ ಅವರು ಕಾಳಜಿಪೂರ್ವಕವಾಗಿ ಅವರು ಒಂದು ಆಶೀರ್ವಾದದ ರೂಪದೊಳಗ ಯಾವತ್ತೂ ಕೂಡ ಇನ್ನೂ ಇಂಥ ಈ ಕಾರ್ಯ ಮುಂದುವರಿಲಿ, ಇದು ನಿಲ್ಲಿಸಬೇಡಿ ಅಂತಕ್ಕಂಥ ಒಂದು ಅಪೇಕ್ಷೆ ಮತ್ತು ಆಜ್ಞೆಯು ಕೂಡ ಮಾಡಿ ಪೂಜ್ಯರಿಗೆ ಮತ್ತು ಎಲ್ಲ ಸದ್ಭಕ್ತರಿಗೆ ಒಂದು ಧೈರ್ಯವನ್ನು ತುಂಬಿದ್ರು, ಮತ್ತಷ್ಟು ಹುಮ್ಮಸ್ಸನ್ನು ತುಂಬಿದ್ರು. ಆ ದಿಶೆಯೊಳಗೆ ಅಂತ ಜಗದ್ಗುರು ಮಹಾಸನ್ನಿಧಿಯವರು ಅತ್ಯಂತ ಕೋಪ ಒಂದ್ ಕಡೆ ಆದ್ರೆ ಆ ಕೋಪದ ಹಿನ್ನೆಲೆಯಲ್ಲಿ ಅಷ್ಟೇ ಪ್ರೀತಿ, ಆತ್ಮೀಯತೆ, ವಿಶ್ವಾಸ ಆ ಪರಮ ಪೂಜ್ಯರು ನಾವೆಲ್ಲ ಕಾಣಬೇಕು ಅನ್ನುವಂತ ವಿಚಾರ. ಆ ಹಿನ್ನೆಲೆಯೊಳಗೆ ಅಂತ ಒಂದು ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಗ್ರಾಮಕ್ಕೆ ಆಗಮಿಸಿ ಈ ಭಾಗದ ಎಲ್ಲ ಸದ್ಭಕ್ತರಿಗೆ ತಮ್ಮ ದರ್ಶನ ಆಶೀರ್ವಾದವನ್ನ
ಯಾಕಂದ್ರೆ ಅಪ್ಪಾಜಿಯವರ 70ನೇ ವರ್ಷದ ವರ್ಧಂತಿ ಮಹೋತ್ಸವ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಆ ನೆಪದಲ್ಲಿ ಅಂತಹ ಒಂದು ಕೇದಾರ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಿದ್ರು. ನಮ್ಗೆಲ್ಲರೂ ಕೂಡ ದರ್ಶನ ಆಶೀರ್ವಾದ ಅವರ ಅಮೃತ ಸದೃಶವಾಗಿರ್ತಕ್ಕಂಥ ವಾಣಿ ವಿಚಾರ ಎಲ್ಲರೂ ಕೂಡ ನಮಗೆ ಉಣಬಡಿಸಿದ್ರು. ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಚರಿಸುವ ಮೂಲಕ ನಾವೆಲ್ಲರೂ ಇಲ್ಲಿ ಸೇವಾಧಾರಿಗಳಾಗುವ ಮೂಲಕ ಈ ನಮ್ಮ ಜನ್ಮ ಪಾವನ ಆಗ್ತದೆ, ನಮಗೊಂದು ಜೀವನಕ್ಕೆ ಅರ್ಥ ಬರ್ತದೆ, ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ಹಿನ್ನೆಲೆಯೊಳಗ ಇಂಥ ಕಾರ್ಯಕ್ರಮಗಳು ಸದಾ ಶ್ರೀಮಠದಲ್ಲಿ ನಡೀತಾ ಇರ್ತವೆ. ಇನ್ನೂ ಕೂಡ ಇಂಥ ಕಾರ್ಯಕ್ರಮಗಳು ನಡೀಲಿ, ನಾವೆಲ್ಲರೂ ಕೂಡ ಒಂದಾಗಿ ಆ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಮ್ಮನ್ನು ನಾವು ಒಂದು ಮಾನವರಾಗಿ ರೂಪಿಸಿಕೊಳ್ಳುವಂತಹ ಮೂಲಕ, ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಒಂದು ಸಹೋದರತ್ವೇ ಸಹಬಾಳ್ವೆ ಒಂದು ಎಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಳ್ಳೆಯ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡುವಂತ ಕಾರ್ಯಗಳು, ಇವೆಲ್ಲ ಮಠಮಾನ್ಯಗಳಲ್ಲಿ ನಡೀತಕ್ಕಂಥ ಕಾರ್ಯಗಳು ಯಾಕೆ ನಡೀತವೆ ಅಂದ್ರೆ ಸಮಾಜವನ್ನು ಒಗ್ಗೂಡಿಸುವಂಥದ್ದು, ಸಮಾಧಾನತೆ, ಸಹೋದರತ್ವ, ಭ್ರಾತೃತ್ವತೆ, ಮತ್ತೆ ಎಲ್ಲರೂ ಕೂಡಿ ಇಲ್ಲಿ ಒಂದು ಪ್ರಸಾದವನ್ನು ಸ್ವೀಕರಿಸುವಂಥದ್ದು, ಒಂದು ಅನ್ನದಾಸೋಹ, ಜ್ಞಾನದಾಸೋಹ ಎಲ್ಲವೂ ಕೂಡ ಈ ಒಂದು ಇಂಥ ಕಾರ್ಯಕ್ರಮಗಳ ಮೂಲಕ ಸಿಗ್ತದೆ. ಪೂಜ್ಯರ ದರ್ಶನ ಆಶೀರ್ವಾದ ಸಿಗ್ತದೆ. ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಜೀವನ ಪಾವನ ಆಗ್ಲಿಕ್ಕೆ ಇಂಥ ಕಾರ್ಯಕ್ರಮಗಳು ನಮಗೆಲ್ಲರೂ ಕೂಡ ಅತ್ಯಂತ ಒಳ್ಳೆಯ ಒಂದು ಮಾರ್ಗದರ್ಶನ ಮಾಡ್ತವೆ ಅನ್ನುವಂಥ ನಿಟ್ಟಿನೊಳಗ ಆ ದಿಶೆಯೊಳಗ ಪಪ್ಪಾಜಿಯವರ ಒಂದು 70ನೇ ವರ್ಷದ ವರ್ಧಂತಿ ಮಹೋತ್ಸವ ನಾವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಒಂದು ಅತ್ಯಂತ ಒಳ್ಳೆಯ ಮನಸ್ಸಿನಿಂದ, ಯಾಕಂದ್ರೆ ಒಂದು ಕಾರ್ಯಕ್ರಮಗಳು ಮಾಡೋದಂದ್ರೆ ಸುಮ್ಮನೆ ಕಾಟಾಚಾರಕ್ಕಾಗಿ ಹೇಳಿದ್ದಾರೆ ಅಂತಲ್ಲ, ನಾವೆಲ್ಲರೂ ಕೂಡ ಸಕ್ರಿಯವಾಗಿ ನಮ್ಮ ಸ್ವಮನಸ್ಸಿನಿಂದ ಪಾಲ್ಗೊಂಡು ನಾವೇನ್ ಮಾಡ್ತೀವಲ್ಲ ಅದು ನಮಗೆ ಸಾರ್ಥಕ ತಂದು ಕೊಡ್ತದ. ಆ ದಿಶೆಯೊಳಗೆ ನಾವೆಲ್ಲರೂ ಕೂಡ ಅಂತ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದೀವಿ. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇಂಥ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಇಂಥ 10 ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಏನೇ ಇರಲಿ ಅಲ್ಲೆಲ್ಲ ನಾವೆಲ್ಲ ನಿಂತು ಈ ಒಂದು ಕಾರ್ಯಕ್ರಮಗಳನ್ನು ಮಾಡೋಣ, ನಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂಜ್ಯರನ್ನ ಹೃನ್ಮಂದರದಲ್ಲಿ ಅವ್ರನ್ನ ಸ್ಮರಿಸಬೇಕು, ಗೌರವಿಸಬೇಕು. ಮಠಮಾನ್ಯಗಳಿಗೆ ಪೂಜ್ಯರನ್ನು ಒದಗಿಸುವ ಜೊತೆಗೆ ಎಷ್ಟೊಂದು ಧಾರ್ಮಿಕ ಜಾಗೃತಿಯ ಜೊತೆಗೆ ತಮ್ಮ ಮಠಗಳ ವಿಸ್ತಾರವನ್ನು ಮಾಡಿದ ಶಬ್ದ ಎಂಥ ಶಬ್ದ ಅಂದ್ರೆ ಗುರುಗಳು ಮಠಗಳಲ್ಲಿ ಗುರುಗಳನ್ನ ಘಟಗಳನ್ನ ತಯಾರು ಮಾಡಿಬಿಟ್ರೆ ಮಠಗಳಿಗಿಂತ ಅದ್ಭುತವಾದ ಶಕ್ತಿ ಸಂಚಯನ ಆಗ್ತಕ್ಕಂಥ ಪೂಜ್ಯರನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಅವ್ರನ್ನ ಎಷ್ಟೇ ನೆನೆಸಿದ್ರು ಕಡಿಮೆನೆ, ಎಷ್ಟು ಹೇಳಿದ್ರು ಕಡಿಮೆನೆ. ಯಾಕಂತಂದ್ರ ಮೂಕ ಮೆದ್ದ ಬೆಲ್ಲದ ಸವಿಯೇ ಹಾಗೆ. ಮೂಕ ಬೆಲ್ಲ ತಿಂದಿರ್ತಾನ್ರಿ, ಅವ ಹೆಂಗಂತ ಕೇಳಿದ್ರೆ ಹೇಳಕ್ ಸಾಧ್ಯನೇ ಆಗುದಿಲ್ಲ, ಯಾಕ ಅಂತ ಹೇಳ್ತಾನೆ ಅಷ್ಟೇನೆ. ಆದ್ರೆ ಅಂತ ಒಂದು ಹೇಳಿಕೆನೇ ಸಾಧ್ಯವಿಲ್ಲ ನಮ್ಗೆ. ಅವರ ಪ್ರಜ್ಞೆ ಎಂಥದ್ದು ಅಂತ ಕೇಳಿದ್ರೆ ಗುರುತಿಸ್ಲಿಕ್ಕೆ ಸಹಿತ ಸಾಧ್ಯವಾಗುವುದಿಲ್ಲ. ಯಾವ ರಂಗದಲ್ಲಿ ನೋಡ್ರಿ ಗುರುಗಳು ಇವತ್ತು ಶಿಕ್ಷಣ ರಂಗದಲ್ಲಿ ಒಂದು ದೊಡ್ಡ ಕ್ರಾಂತಿ, ಶಾಲೆಗಳನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ, ಎಷ್ಟೊಂದು ಕ್ರಿಯಾಶೀಲರಾಗಿರ್ತಾರೆ. 70ನೇ ವರ್ಷದಲ್ಲಿ ಅವರು ಮಾಡುವಂತ ದೊಡ್ಡ ಕೆಲಸಗಳು ಇವು ನಮ್ಮ ಕಣ್ಣು ಮುಂದೆ ಕಾಣೋದ್ರಿಂದ ಸಾಕ್ಷಾತ್ ಪರಮಾತ್ಮನೇ ನಮ್ಮ ಎದುರು ಬಂದು ನಿಂತಾರೆ ಅನ್ನುವಂಥ ಭಾವ ನಮಗಾಗಿರ್ತದೆ. ಯಾಕಂತಂದ್ರೆ ಅವ್ರು ನೆನೆಸ್ಕೊಂಡ್ರೆ ಎಷ್ಟೊಂದು ಕ್ರಿಯಾಶೀಲ ಶಕ್ತಿ. ಇಂಥ ಒಂದು ಸಂದರ್ಭದೊಳಗ ನಮಗೊಂದು ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳ್ತೀವಿ, ಗಂಟೆಗಟ್ಟಲೆ ಅವರನ್ನು ಕುರಿತು ನಾವು ಮಾತನಾಡ್ಬೋದು. ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇದೆ. ಅಂತ ಪೂಜ್ಯರ ಕುರಿತು 2 ಮಾತುಗಳನ್ನು ನಾನು ಕೃತಜ್ಞತಾ. ಇವತ್ತು ನಮ್ಮ ಊರಿನಲ್ಲಿ ಕಾರ್ಯಕ್ರಮಕ್ಕೆ ಕಾರಣೀಭೂತ ಅದ್ಭುತವಾದ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣ ವೀರಣ್ಣ ಜಳಗಿ, ಶಿವಾನಂದ ಸಜ್ಜನ್ ಮತ್ತು ಸುಧಾಕರ್ ಅಡಿಕೆ ಕಾರಣ. ಇವತ್ತು ನಾವೆಲ್ಲ ಹಿಂದೂ ಸರ್ದು ಮುಂದೆ ಅವ್ರನ್ನ ಬಿಟ್ಟಿವಿ. ಯಾಕಂತಂದ್ರೆ ನಮ್ಮ ಊರಿನ ಹೆಸರು ಎಲ್ಲಿ ಬೇಕಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಎಲ್ಲ ಕಾರ್ಯಕ್ರಮಗಳು ಏನ್ರಿ ಸರ್ ನಿಮ್ಮ ಊರ ಕಾರ್ಯಕ್ರಮಗಳು ಎಷ್ಟರೇ ನಡೀತಾವೆ, ಎಷ್ಟರೇ ಮಠಮಾನ್ಯಗಳದಾವ ಅಂತ ಕೇಳ್ತಾರೆ. ಪ್ರತಿ ವಾರದಾಗ ಏನೋ ಒಂದು ಇದ್ದೇ ಇರ್ತದೆ ನಮ್ಮ ಊರಾಗ. ಭಾಳ ಹೆಮ್ಮೆಯ ವಿಚಾರ ಅಲ್ರಿ. ಆ ಹೆಮ್ಮೆಯ ವಿಚಾರಕ್ಕೆ ಆ ಪೂಜ್ಯರಿಗೆ ಎಲ್ಲ ಈ ಕಾರ್ಯಕರ್ತ ಬಳಗ ಏನಿದೆ ಅಲ್ರಿ, ಕಾರ್ಯಕ್ರಮ ನಿರೂಪಣೆ ವಿಭಾಗಕ್ಕೆ ಎಷ್ಟು ಧನ್ಯವಾದಗಳನ್ನು ಸಲ್ಲಿಸಿದ್ರು ಕಡಿಮೆನೆ. ಅಂತ ಎಲ್ಲ ಕಾರ್ಯಕರ್ತರು ಇರುವುದರಿಂದಲೇ ಇಂಥ ಕೆಲಸಗಳಾಗಲಿಕ್ಕೆ ಕಾರಣ. ಎಲೆಮರೆಯಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಕೂಡ ಈ ಕೃತಜ್ಞತಾ ಭಾವವನ್ನು ಅರ್ಪಿಸ್ತಾ ಆ ಪೂಜ್ಯರು ಏನು ಕಾರ್ಯಕ್ರಮ ಕೈಗೊಂಡಿದ್ದಾರೆ ಇನ್ನೂ ಬಹಳಷ್ಟು ದಿನಗಳ ಕಾಲ ನಡೀಲಿ, ಹೀಗೆ ನಮ್ಗೆ ಆಶೀರ್ವಾದ ಮಾಡ್ತಾ ಇರಲಿ ಅಂತ ಭಾವಿಸ್ತಾ ಕಲಿಕೆಯೊಳಗ ನಾವು ಅಪೂರ್ವ ಹುಟ್ಟಹಬ್ಬ ಕಾರ್ಯಕ್ರಮ ಕಲ್ಯಾಣ ಮಂಟಪದೊಳಗ ಸಂಕ್ಷಿಪ್ತ ಮಾಡಮ್ಮ. ನಮ್ಮದೇ ಕಲ್ಯಾಣ ಮಂಟಪದ ಒಂದಿಷ್ಟು ಶಾಲಾ ಹಾರ ತರ್ಸಮ್ಮ, ಒಂದಿಷ್ಟು ಪ್ರಸಾದ ವ್ಯವಸ್ಥೆ ಮಾಡಮ್ಮ ಮಾಡಿ ಅಪೂರ್ವ ಹುಟ್ಟಹಬ್ಬ ಕಾರ್ಯಕ್ರಮ ಮಾಡುವಂತ ನಾವು ಸಂಕ್ಷಿಪ್ತ ವಿಚಾರ ಮಾಡಿದ್ದೆವು. ವಿಚಾರ ಮಾಡಿ ಬಂದು ಅಷ್ಟೇ ಕುದಿಲಿಲ್ಲ, ಅದನ್ನ ಕಾರ್ಯಗತ ಮಾಡುವ ದಿಟ್ಟಿನೊಳಗ ತಯಾರಾಗಿ ತಿರುಗಾಡಕ್ಕಾಗಿ ಎಲ್ಲರೂ ನಾ ಸೇವೆ ಮಾಡ್ತೀನಿ, ನೀ ಸೇವೆ ಮಾಡ್ತೀನಿ ಅಂತೇಳಿ ಆ ಕಾರ್ಯಕ್ರಮ ಬಜಾರಕ್ಕೆ ಬಂತು. ಬಜಾರಕ್ಕೆ ಬಂದು ಕೆಲ ಮಂದಿ ಪ್ರಸಾದ ಹೊತ್ಕೊಂಡ್ರು, ಕೆಲ ಮಂದಿ ತುಲಾಭಾರ ಹೊತ್ಕೊಂಡ್ರು. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ
ನಡೀತು 57. ತದನಂತರದಲ್ಲಿ ದದಾಮಟ್ಟಿ ದೇಸಾಯರು, ನಂತರದಲ್ಲಿ ಹಡಗಲಿ ಅವರು, ನಂತರದಲ್ಲಿ ಉತ್ನಾಳದವರು, ಈ ರೀತಿಯಾಗಿ ಪ್ರತಿ ವರ್ಷ ಒಂದೊಂದು ಊರಲ್ಲಿ ಎಲ್ಲೆಲ್ಲಿ ನಮ್ಮ ಶ್ರೀಮಠದ ಶಿಷ್ಯರದರ ಅಲ್ಲಿ ಕಾರ್ಯಕ್ರಮ ಬಹಳ ಅದ್ದೂರಾಗಿ ನಡ್ಕೊಂತ ಹೋಯಿತು. ಇದೊಂದು ಪರಂಪರೆಯಾಗಿ ಏರ್ಪಡಿತು. 60ನೇ ವರ್ಷದ ಕಾರ್ಯಕ್ರಮಕ್ಕೆ ವಿಜಯಪುರದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ 6600 ಕುಂಭ, ಜೊತೆಗೆ ಇದು ಬರೀ ಧಾರ್ಮಿಕ ಕಾರ್ಯಕ್ರಮ ಆಗದೆ ಅಲ್ಲಿ ಸಾಮಾಜಿಕ ಕಾರ್ಯಕ್ರಮ ಚಾಲು ಆಯಿತು. ರಕ್ತದಾನ ಶಿಬಿರ, ಹಲವಾರು ಕಾರ್ಯಕ್ರಮಗಳು ಅಲ್ಲಿಂದ ಪ್ರಾರಂಭ ಆಗಿದ್ದು ಇಲ್ಲಿ ತನಕ ನಿರಂತರವಾಗಿ ಶ್ರೀಮಠದಿಂದ ನಡ್ಕೋತ ಬಂತು. ಹೋದ ವರ್ಷ ನಾವು ಒಂದು ಜೀಪ್ ಮಂದಿ ಹೋಗಿದ್ದೆವು ಮಣ್ಣೇರಿಗೆ, ಅಮಲಿಗೊಬ್ಬ ಹೋಗಿದ್ದೆವು. ಅಪ್ಪರ ಊಟ ಕಾರ್ಯಕ್ರಮ ಇತ್ತು. ಅಮಲಿಗೊಬ್ಬ ಕಾರ್ಯಕ್ರಮ ಮುಗಿತ್ತು. ಸನ್ನಿದೇವರು ವಿರಾಜಮಾನ ಆಗಿದ್ದರು, ಕೇದಾರ್ ಸನ್ನಿದೇವರು. ಮತ್ತು ಮುಂದಿನ ವರ್ಷ ಕಾರ್ಯಕ್ರಮ ಎಲ್ಲಿ ಅನ್ನೋ ಪ್ರಶ್ನೆ ಬಂತು. ಪ್ರಶ್ನೆ ಬಂದಾಗ ನಮ್ಮೆಲ್ಲ ಕಲ್ಕೇರಿ ಹಿರಿಯರು, ಮದನ್ ದೇಸಾಯರು, ಮುದ್ಗಡ ದೇಸಾಯರು, ನಮ್ಮ ಭೀಮನಗೌಡ ದೇಸಾಯರು, ನಮ್ಮ ಗುರು ಸಜ್ಜನ್ ಅವರು, ರಾಜು ದೇಸಾಯರು, ಎಲ್ಲರೂ ಒಂದು 8 ಮಂದಿ ನಾವೆಲ್ಲ ಇದ್ದೇವೆ. ನಾವು 8 ಮಂದಿ ಹೊಸ ಮಂದಿ ಕೂಡಿ ಮುಂದಿನ ವರ್ಷ ನಮ್ಮೂರಿಗೆ ಕಾರ್ಯಕ್ರಮ ಮಾಡೋದು ಅಂತ ನಾವು ಡಿಸೈಡ್ ಮಾಡಿ ಅವತ್ತ ಅವರು ಪೂಜಾರ ಒಂದು ಅಪ್ಪರಿಗೆ ಅಲ್ಲೇ ಆಮಂತ್ರಣ ಕೊಟ್ಟೆವು. ಕೇದಾರ್ ಸನ್ನಿದೇವ್ರಿಗೆ ಆಮಂತ್ರಣ ಕೊಟ್ಟು ನಾವು ಕಾರ್ಯಕ್ರಮ ತಗೊಂಡ್ಬಂದಿಂದ ನಮ್ಗೆಲ್ಲ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವ್ರು ಯಾರಂತಂದ್ರ ಪೂಜ್ಯ ಹಿರೇಮಠದ ಅಪ್ಪರು. ಅವರಲ್ಲಿ ನಾವು ಹಿಂಗೆ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದ್ರಿ. ನಾವು ಹ್ಯಾಂಗ ಕಾರ್ಯಕ್ರಮ ಮಾಡ್ಬೇಕ್ರಿ ಅಪ್ಪ, ನಾವು ನಮಗೆ ಮಾರ್ಗದರ್ಶನ ಮಾಡ್ಬೇಕು. ಕಾರ್ಯಕ್ರಮ ಹೆಂಗ ಆಗ್ಬೇಕಪ್ಪ ಅಂದ್ರೆ ಎಲ್ಲಿ ಕಾರ್ಯಕ್ರಮ ಆಗಿರ್ಬಾರ್ದು, ಆ ರೀತಿ ಕಲ್ಗಿರೋ ಕಾರ್ಯಕ್ರಮ ಮಾಡ್ಬೇಕಾಗ್ಯದ. ಅದಕ್ಕೆ ನಾವು ಒಂದು ಮಾರ್ಗದರ್ಶನ ಮಾಡ್ಬೇಕಂತ ಹೇಳಿ ನಾವು ಅವ್ರನ್ನ ಬೇಡಿಕೊಂಡಾಗ ಆಯ್ತಂತ ಹೇಳಿ ಎಡೆಬಿಡದೆ ಸತತ 3 ಸಲ ನಾಂದೇಡಕ್ಕೆ ಹೋಗಿ ಬಂದ್ರು. ನಾವು ಕೂಡ ಒಂದ್ಸಲ ಬಂದ್ರು, ಪತ್ರಿಕೆ ಕೊಟ್ಟು ಬಂದ್ರು, ನಡು ಒಂದ್ಸಲ ಅವ್ರಿಗೆ ಹೋಗಿ ಮತ್ತೆ ಹೇಳಿ ಬಂದ್ರು. ಅವಿಚಂದ್ರವಾಗಿ ನಮಗ ಅವರು ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಾರ. ಕಾಕತಾಳೀಯ ಇವತ್ತೇ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ. ಈ ಶುಭ ಸಂದರ್ಭದಲ್ಲಿ ಅಂತ ಗುರುಗಳು ನಮಗ ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಮಾಡಿದ್ರು. ಆ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ 3 ಕಾರಣೀಭೂತರಂದ್ರ ನಮ್ಮ ಹಿರಿಮಠದ ಅಪ್ಪರು. ಮುಂದೆ ಗುರು ಇದ್ದು ಹಿಂದೆ ಗುರು ಇದ್ರು. ನಾವು ಮುಂದೆ ಗುರಿ ಇತ್ತು, ಹಿಂದೆ ನಮಗೆ ಗುರು ಇದ್ದು ಹಿರಿಮಠದ ಅಪ್ಪರು. ಅದಕ್ಕೆ ನಮ್ಮ ಅಪ್ಪರ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಸಾಕಂತ ಹೇಳಕ್ಕ ಈ ಸಂದರ್ಭದಲ್ಲಿ ನನಗೆ ಹೆಮ್ಮೆ ಅನಿಸ್ತದ. ಇದು ಕಾರ್ಯಕ್ರಮ ಕೇವಲ ಅಪ್ಪರು ಹುಟ್ಟುಹಬ್ಬ ಕಾರ್ಯಕ್ರಮ ಉಳಿದಿಲ್ಲ. ಈ ಸದ ಇದೊಂದು ಪರಂಪರೆ ಆಗ್ಯದ. ಹ್ಯಾಂಗ ಪರಂಪರೆ ಆಗ್ಯದ ಅಂದ್ರ ಮೊನ್ನೆ 70ನೇ ವರ್ಷ ಕಾರ್ಯಕ್ರಮ, ಹುಟ್ಟುಹಬ್ಬ ಕಾರ್ಯಕ್ರಮ ಕಲ್ಕಿರೋ ನಾವು ಎಲ್ಲರೂ ಕೂಡ ಬಹಳ ವಿಜೃಂಭಣೆ ಮಾಡಿದಾಗ ಮುಂದೆ 71 ಕಲ್ತ್ಕೊಂಡ್ರು. 72 ಒಬ್ರು ಯಡಪುರದ ಬಸವಗೌಡರು, 72 ಸಾಮೂಹಿಕ ಲಗ್ನ ಮತ್ತು 72 ಶಿವಾಚಾರ್ಯ ಮಾಡಿ ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ಅವ್ರು ಹೊತ್ಕೊಂಡ್ರು. ಅವ್ರು ಇಂಪ್ರೆಸ್ ಆಗಿ ಒಬ್ರು ಮತ್ತು ಮಂತ್ರಿ ಹೆಸರು ಹೇಳಂಗಲ್ಲ. 73ನೇ ವರ್ಷಕ್ಕೆ ಶಾಪುರದ ಕಾರ್ಯಕ್ರಮ ಮಾಡ್ತಾರೆ. ಇನ್ನು 74ನೇ ವರ್ಷಕ್ಕೆ ಒಬ್ಬ ಶಿವಾಚಾರ್ಯ ಹೊತ್ಕೊಂಡಾರ. ಅದು ನನಗೆ ಗೊತ್ತದ, ಗುಸಾಂಬರ್ ಗೊತ್ತದ. ಅವ್ರು ಎಲ್ಲಿ ಎಕ್ಸ್ಪೋಸ್ ಮಾಡ್ಬಿಡುತ್ತೆ ಹೇಳ ಈ ವಿಷಯ. 74ನೇ ವರ್ಷಕ್ಕೆ ನೀವೆಲ್ಲ ಕಲ್ಕೇರಿ ನಿಂತು ಓಡಾಡ್ಬೇಕು, ನಾ ಖರ್ಚು ಬಿಟ್ಟು ನಾ ಮಾಡೋವಂತ ಒಬ್ರು ಸ್ವಾಮಿಗಳು. ನಾವು ಅಪರಿಸೋದಕ್ಕೆ ಈ ವಿಷಯದಿಂದ ನಾವು ಹೇಳಿಲ್ಲ ಅವ್ರು ಯಾರು ಅನ್ನೋದು. ಮತ್ತೆ ಅಮೃತವಾದ ಕಲಿಕೆರೆ ಒಳಗೆ ಅನೇಕ ನಮ್ಮ ಯುವಕರು ಕೂಡ ಮತ್ತೆ ನಾವು ಇಲ್ಲೇ ಮಾಡ್ಬೇಕಂತ ಹೇಳಿ ಅದನ್ನು ವಿಚಾರ ಮಾಡ್ಯಾರ. ಹಿಂಗ ಕಾರ್ಯಕ್ರಮ ಏನಾಗಿದಪ್ಪ ಅಂದ್ರೆ ಒಂದು ಪರಂಪರೆಯಾಗಿ ಹೋಗ್ಬಿಟ್ಟದ. ಇದು ಕೇವಲ ಅಪ್ಪರು ಹುಟ್ಟುಹಬ್ಬ ಕಾರ್ಯಕ್ರಮ ನಿಮಿತ್ತ. ಅದರಲ್ಲಿ ಅನೇಕ ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ತಪಾಸಣೆ ಶಿಬಿರಗಳು. ನಾನು ಕಂಪ್ಯೂಟರ್ ಬಿಟ್ಟಿದ್ದೆ ಮನೆ ಇದು ಪತ್ರಿಕೆ ಪ್ರಿಂಟ್ ಮಾಡ್ಬೇಕಂತೇಳಿ. ಅವಾಗ ನಮ್ಮ ಶಿವಾನಂದ ಶಿವರು ಫೋನ್ ಮಾಡಿದ್ರು ನನಗೆ. ಸಾಯಂಕಾಲ 8 ಗಂಟೆ ಆಗಿತ್ತು. ಇನ್ನೇನು ಪತ್ರಿಕೆ ಪ್ರಿಂಟ್ ಮಾಡಿ ನಾವು ಹೈದರಾಬಾದ್ ಕಳ್ಸೋರು. ಅಂತ ಅವ್ರು ಫೋನ್ ಮಾಡಿದ್ರು, ರಕ್ತದಾನ ಶಿಬಿರ ಮಾಡ್ಬೇಕಂತ ಮಾಡಿದ್ವಿ, ನಾವು ಸಹಕಾರ ಮಾಡ್ಬೇಕು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಅವ್ರಿಗೆ ಆಗಿಂದಾಗ ನಾವು ಒಪ್ಪಿಗೆ ಕೊಟ್ಟು ಸಮಿತಿಯರೆಲ್ಲ ವಿಚಾರ ಮಾಡಿ ಆಯ್ತು ಮಾಡ್ರಿ ಅಂತ ಹೇಳಿ ಪತ್ರಿಕೆ ಪ್ರಿಂಟ್ ಮಾಡಿದ್ವಿ. ಅದೇ ಸಂದರ್ಭದೊಳಗೆ ನಮ್ಮ ಭೂದೇವ ದೇಶಮುಖರು ಅವ್ರು ಫೋನ್ ಮಾಡಿದ್ರು, ನಾನು ಆರೋಗ್ಯ ಶಿಬಿರ ಮಾಡ್ಬೇಕಂತ ಮಾಡೀನಿ, ನಮ್ದು ಪತ್ರಿಕೆ ಪ್ರಿಂಟ್ ಮಾಡಿರಿ ಅಂತ ಹೇಳಿ. ಆಯ್ತು ಅಂತ ಹೇಳಿ ಅವ್ರದ್ದು ಪ್ರಿಂಟ್ ಮಾಡಿದ್ವಿ. ಎಲ್ಲ ಆಕಸ್ಮಿಕ ಪುಸ್ತಕ ಭಾಗ್ಯ ವಿಧಾನ ಪುಸ್ತಕ ಪ್ರಿಂಟ್ ಆಗುವಾಗ ಕೇವಲ 10 ದಿವಸನೇ ಪುಸ್ತಕ ತಯಾರಾಗಿದೆ. ನಾನು ಚಾಲುಕ್ಯ ಯೂನಿವರ್ಸಿಟಿ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗ ಅವ್ರಿಗೆ ಫೋನ್ ಮಾಡಿದ್ರು. ಒಂದು ದಿವಸ ಫೋನ್ ಮಾಡಿದ್ರು, ಮರುದಿವಸ ಅವ್ರು ಮತ್ತೆ ಅವ್ರು ಫೋನ್ ಮಾಡಿದ್ರು, ಏನು ವಿಶೇಷ ಕಾರ್ಯಕ್ರಮ ಏನದು ಹೇಳ್ರಿ ಅಂತಂದ್ರು. ಏನಂದ್ರೆ ಅಪ್ಪನ ಹುಟ್ಟುಹಬ್ಬ ಕಾರ್ಯಕ್ರಮ ಹೊಸ ಎಲ್ಲ ಕಡೆ ಹ್ಯಾಂಗ್ ಮಾಡ್ತಾರೆ.
ಆ ರೀತಿ ನಾವು ಮಾಡಬೇಕಂತ ಮಾಡಿದ್ವಿ. ಇಲ್ಲ ಈ ಸಲ ಒಂದು ಹೊಸದೊಂದು ಕಾರ್ಯಕ್ರಮ ಮಾಡೋಣ, ಅಪ್ಪವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅವರ ಜೀವನ ಚರಿತ್ರೆಯನ್ನು ಓದೋಣ. ಆ ರೀತಿಯಾಗಿ ಒಂದು ಪುಸ್ತಕವನ್ನು ಹೊರತರಲಿಕ್ಕೆ ಅದು ಹೇಳ್ತದ. ಒಟ್ಟು ಮುದ್ರಣ ಸೇವೆಯನ್ನು ನಾನು ಕೊಡ್ತೀನಿ, ನೀವು ಬಳಸೋದು ನಿಮ್ಮ ಕಡೆ ಅಂತ ಹೇಳಿ ನನಗೆ ಹೇಳಿದ್ರು ಅವರು. ಆ ರೀತಿಯಾಗಿ ನಾನು ಮಧುಪತ್ರವರಿಗೆ ಅರಿಕೆ ಮಾಡಿಕೊಂಡಾಗ ಮಧುಪತ್ರವರು ತಮ್ಮ ಎಲ್ಲಾ ಕೆಲಸಗಳನ್ನು ಬದಿಬತ್ತಿ ಆ ಪುಸ್ತಕವನ್ನು ಕೇವಲ 6 ದಿನ ತಯಾರು ಮಾಡಿದ್ರು. 4 ದಿವಸ ಪ್ರಿಂಟ್ ಆಗಿದೆ. 10 ದಿವಸನೇ ಪುಸ್ತಕ ಇಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ. ಇದು ಪೂಜೆ ಅಪ್ಪಾಜಿಯವರ ಗೌರವವೇ ಸರಿ. ಈ ಸಂದರ್ಭದಲ್ಲಿ ನಾನು ಮಧುಪತ್ರವರು ಮತ್ತು ಚಾಣಕ್ಯ ಸರ್ ಅವರನ್ನ ನೆನೆಸಬೇಕಾಗ್ತದೆ. ಇಂಥ ಒಂದು ಘನಕಾರ್ಯವನ್ನು ಮಾಡಿದ್ರು. ಅದೇ ರೀತಿ ಈ ಇಷ್ಟೆಲ್ಲ ಕಾರ್ಯಕ್ರಮ ನಾವು ಮಾಡಿ ಬಂದು ಇದನ್ನ ಹೊರ ಜಗತ್ತಿಗೆ ಪರಿಚಯ ಮಾಡಿದವರು ಯಾರು? ನಮ್ಮ ಕಾಂಬಳೆ ಸರು ಮತ್ತು ಸಜ್ಜನ್ ಸರು ಮತ್ತು ನಮ್ಮ ಈರಣ್ಣ ಜಳಕಿಯವರು. ನಾವೇನೋ ಕಾರ್ಯಕ್ರಮ ಇಷ್ಟೆಲ್ಲ ಭಾರಿ ಮಾಡಿವಿ ಅಂದ್ರೂ ಇದನ್ನ ಹೊರ ಜಗತ್ತಿಗೆ ಪ್ರಚಾರ ಮಾಡೋದು ಯಾರಂದ್ರೆ ಈ ಪತ್ರಿಕಾ ಮಾಧ್ಯಮದವರು. ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ವಂದನೆಲ್ಲ ಸಲ್ಲಿಸಬೇಕಾಗ್ತದ. ತಾವೆಲ್ಲ ಭಕ್ತ ಬಳಗ ಇರಬೇಕು, ಶಿಷ್ಯ ಬಳಗ ಇರಬೇಕು, ಎಲ್ಲರೂ ಕೂಡಿ ಈ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿ. ತಮಗೆಲ್ಲರೂ ಈ ವೇದಿಕೆ ಮೂಲಕ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನ ಶ್ರೀಗಳ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಈ ಕಾರ್ಯಕ್ರಮವನ್ನ ನೋಡಿ ನಮಗೆ ಬಹಳಷ್ಟು ಆನಂದ ಅನಿಸ್ತಾ ಇದೆ. ಹಲವಾರು ವಿಚಾರಗಳನ್ನ, ಸಂಗತಿಗಳನ್ನ ನಾವು ಹಂಚಿಕೊಳ್ಳುವಂತ ಸಂದರ್ಭ ಇದೆ. ಮಹಾತ್ಮರ ಜೀವನ ಬದುಕು ಹೇಗಿರ್ತದಂತಂದ್ರೆ, ಒಬ್ಬ ಜ್ಞಾನಿ ಹೇಳ್ತಾನೆ, ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ. ಮಹಾತ್ಮರ ಬದುಕು ಹೆಂಗಿರ್ತಂದ್ರೆ, ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ. ವಜ್ರಕ್ಕಿಂತಲೂ ಕಠಿಣವಾದದ್ದು ಇರ್ತದೆ, ಮೃದುನಿ ಕುಸುಮಾದಪಿ. ಹೂವಿಗಿಂತಲೂ ಮೃದುವಾದ ಮನಸ್ಸು ಇರ್ತೈತೆ ಅವ್ರು. ಎಲ್ಲರೂ ಕಲಿಕೇರಿಯ ಸಮಸ್ತ ಶಿಷ್ಯ ಸದ್ಭಕ್ತ ಒಳಗೆ ಏನಿತ್ತಲ್ಲ, ಜಾಲನಿ ಅಪ್ಪಾಜಿಯವರ ಮೇಲೆ ಅಪಾರವಾದ ಭಕ್ತಿ. ಆ ಭಕ್ತಿ ಒಳಗೆ ಅಡಗಿತ್ತದು. ಅವರ ಏನು ಆಗ್ಲೇ ಮೊನ್ನೆ ಕಾರ್ಯಕ್ರಮದೊಳಗೆ ಸನ್ನಿಧಿ ಅಪ್ಪಣೆ ಬಡಿಸ್ತಲ್ಲ, ಅವರು ಗುರುವಿನ ಕೃಪೆಯಿಂದ, ಗುರು ಸೇವಾ ಮಾಡ್ತಾ ಗುರುವಿನ ಕೃಪೆಯಿಂದ ಒಳ್ಳೆಯ ಸನ್ಮಾನದಾಗ ನಡ್ಕೊಂಡು ಬಂದಂಥವ್ರು, ಆಚಾರ ವಿಚಾರವನ್ನ ಕಾಯ್ಕೊಂಡು ಬಂದಿರ್ತಕ್ಕಂಥವ್ರು. ಮತ್ತು ಜಗನ್ಮಾತೆ ಜಗದೀಶ್ವರಿ ಆ ಬನಶಂಕರಿ ತಾಯಿಯನ್ನು ಸೇವೆ ಮಾಡೋದರ ಫಲವಾಗಿ ಆಕೆ ಶಕ್ತಿ, ಜಗತ್ತಿನ ಸೃಷ್ಟಿಕರ್ತಳಕ್ಕೆ ಅಪಾರವಾದ ಶಕ್ತಿ ಇರ್ತದೆ. ಆ ಶಕ್ತಿಯನ್ನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ನಡ್ಕೊಂತಾರಲ್ಲ, ಆ ಶಕ್ತಿನೇ ತಾನಾಗ್ತಾರರು. ಆಕೆಯ ಒಲುಮೆಯಿಂದ, ಆಕೆಯ ಕೃಪೆಯಿಂದ ಅಂತ ಕರ್ತೃತ್ವ ಶಕ್ತಿ ಅಪ್ಪಾಜಿಯವರು ದುಡ್ಕೊಂಡು ಪಡ್ಕೊಂಡ್ರನ್ನ. ಆ ಪಡೆದರ ಫಲವಾಗಿ ಅವ್ರು ಏನು ನುಡಿತಾರ ಆ ನುಡಿದಂಗ ಆಗ್ತಿತ್ತು. ಅವರು ನುಡಿದಂಗ ನಡೀತಿದ್ರು. ಅದರ ಫಲವಾಗಿ ಕಲಿಕೇರಿ ಭಕ್ತರ ಮನದೊಳಗ ಅಪಾರವಾದ ಪ್ರೇಮ, ಅನನ್ಯವಾದ ಪ್ರೀತಿ, ಭಕ್ತಿ, ವಾತ್ಸಲ್ಯ, ಮಮತೆ ಇದ್ದರೂ ಕೂಡ ಅವರ ಪೂಜಾ ಫಲ, ಅವರ ತಪಸ್ಸಿನ ಫಲ, ಅವರ ವೈರಾಗ್ಯ, ಅವರ ಕಠೋರತ್ವವನ್ನ ಅಷ್ಟೇ ನೋಡಿದ್ರು ಅವರು. ಯಾಕೆ ಸಮೀಪ ಬಂದಿದ್ದವರು ಮಕ್ಕಳು, ದೂರದಲ್ಲಿ ಇದ್ರು, ಹತ್ತಿರ ಬಂದಿದ್ದಲ್ಲ. ಏನಾದರೂ ಮಾಡುವಂತ ಕಾರ್ಯದೊಳಗೆ ಅಕಸ್ಮಾತ್ ತಪ್ಪಾದರ ಅಪ್ಪನ ಕೃಪೆಗೆ ಒಳಗಾಗದೆ ಅವ ಕೃಪೆಗೆ ಒಳಗಾದೆವು ಅನ್ನುವ ದುಗುಡಿತ್ತವರಿಗೆ. ಕಾರ್ಯಕ್ರಮದವ್ರ ಬಗ್ಗೆ ಚಿಂತೆ ಎಂದೂ ಇಲ್ಲ. ಬಹಳ ಭಕ್ತಿ ಮನಸ್ಸು ಮಾಡಿ ಇದಕ್ಕೆ ಇದೇನು ಸಣ್ಣ ಕಾರ್ಯಕ್ರಮ, ಇದು ಅತುಲವಾದ ಅವಿಚ್ಛಿನ್ನವಾದ ನಿಮ್ಮ ಭಕ್ತಿ ಅದು ನಿಮ್ಮದು. ನಿಮ್ಮನ್ನ ಹತ್ತಿರದಿಂದ ನಾನು ನೋಡೀನಿ, ಆ ದೃಷ್ಟಿಕೋನದಲ್ಲಿ ಹೇಳ್ತೀನಿ. ಹಂಗ ಅವರ ತಾಯಿಯ ಹೃದಯ ನೀವು ಸಮೀಪದಿಂದ ಕಂಡಿದ್ದಿಲ್ಲ. ಈಗೀಗ ಹತ್ತಿರ ಆಗ್ತಾ ಇದ್ರನ್ನ ಆ ತಾಯಿಯ ಮಮತೆ, ವಾತ್ಸಲ್ಯ ಕಾಣ್ತಾ ಇದ್ದ ನೀವು.
ಎಷ್ಟೆಷ್ಟು ಹತ್ತಿರ ಆಗಿರಿ ಅಷ್ಟಷ್ಟು ಮಮತೆ ಸಿಗ್ತಾ ಇರೋದರಿಂದ ನಿಮ್ಮ ಮನಸ್ಸಿನೊಳಗಿರ್ತಕ್ಕಂಥ ದುಗುಡು ದೂರ ಆಗಿದೆ, ಈಗ ದೂರ ಆಗ್ತಾ ಇದೆ. ಆ ವಾತ್ಸಲ್ಯವನ್ನು ಉಣ್ತಾ ಇದ್ರಲ್ಲ, ಆ ಅಮೃತವನ್ನ ಸೇವನೆ ಮಾಡ್ತಾ ಇದ್ರಲ್ಲ, ಆ ಗುರು ಸೇವಾ ಬಲದಿಂದ ನೀವೇನು ಚಿಂತೆ ಮಾಡಬೇಡ್ರಿ. ನೀವು ದೂರದಿಂದ ಏನು ನೋಡಿಲ್ಲ, ದೂರದ ಬಿಟ್ಟು ಕಣ್ಣಿಗೆ ಹಿಂಗಂಗೆ ಕಾಣ್ತದ, ಅದ್ರ ಬಗ್ಗೆ ವಿಚಾರ ಇಲ್ಲ. ಮೊದಲು ಹಾಗಿತ್ತು, ಈಗ ಹಾಗಿಲ್ಲ. ಅದಕ್ಕೆ ಇಂಥ ಮಹಾನ್ ತಪಸ್ವಿಗಳು, ಕರುಣಾಮಯಿಗಳು ಮಾತೃ ವಾತ್ಸಲ್ಯದ ಮುಖವನ್ನು ನೋಡಿದ್ದಿಲ್ಲ ನೀವು. ಅವ್ರ ಕಠೋರ ತಪಸ್ಸಿಂದ ನೋಡಿದ್ರಷ್ಟೇ ನೀವು. ಆಣಿಮಲ್ಲೇಶ್ವರದಲ್ಲಾಗಿರ್ಬೋದು, ಮತ್ತೊಂದು ಕಡೆ ಆಗಲಿ, ಶ್ರೀಶೈಲದಲ್ಲಾಗಲಿ ಘೋರ ತಪಸ್ಸವನ್ನು ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಅವ್ರ ವೈರಾಗ್ಯದ ವ್ಯಕ್ತಿತ್ವವನ್ನು ನೋಡಿದ್ರಿ ನೀವು. ನೀವು ಅಂದಕ್ಕೆ ಹೋಗ್ಬೇಡ್ರಿ. ತಂದೆ ಅಂದ್ರೆ ಇವರು ಗುರು ಅಂತಂದ್ರೆ ತಾಯಿನೂ ಹೌದು, ತಂದೆನೂ ಹೌದು. ನೀವು ದುಗುಡದಿಂದ ದೂರ ಇರಬೇಡ್ರಿ. ದೂರ ಇದ್ರೆ ಆ ಪ್ರೇಮ, ಆ ವಾತ್ಸಲ್ಯ, ಆ ಅಮೃತವನ್ನ ಕಳ್ಕೊತೀರಿ ನೀವು, ಸವಿಯೋದಕ್ಕಾಗಲ್ಲ. ಅವ್ರೇನ ಸಿಟ್ಟೇನು ಮಾಡ್ಕೊಳ್ಳಲ್ಲ. ಆ ದುಗುಡನ್ನು ಬಿಟ್ಟು ನೀವು ಮತ್ತಷ್ಟು ಹತ್ತಿರ ಬಂದ್ರಂತಂದ್ರೆ ಆ ಅಮೃತವನ್ನು ಸವಿದಿದ್ದೀರಿ. ಆ ವಾತ್ಸಲ್ಯವನ್ನ ಗುರು ಕೃಪೆಯಿಂದ ನೀವು ಏನನ್ನ ಮಾಡಲು ಅಸಾಧ್ಯವೋ ಅದನ್ನ ಮಾಡಿ ತೋರಿಸುವಂತ ಗಟ್ಟಿ ಭಕ್ತಿಯನ್ನು ಹೊಂದಿರತಕ್ಕಂಥ ಜಾಲನಿ ಶಿಶುಮಕ್ಕಳಿದ್ರಿ. ನೀವು ಚಿಂತೆ ಮಾಡಬೇಡ್ರಿ. ನೀವು ಬಹಳಷ್ಟು ನಿಮ್ಮ ಮನಸ್ಸಿನಿಂದ ನೋಡಿ ನಾನು ಮಾತಾಡಿದ್ದೀನಿ ಮೊನ್ನೆ ಕಾರ್ಯಕ್ರಮದೊಳಗೆ. ನೀವು ಏನು ಅಂದದ್ದ ಮಾಡ್ತೀರಿ. ಯಾರು ಶಾಲವನ್ನು ಅಪೇಕ್ಷೆ ಪಟ್ಟಿಲ್ಲ, ಹೆಸರನ್ನೊಬ್ಬ ಬಯಸಿಲ್ಲ. ನಿಸ್ವಾರ್ಥದ ಸೇವಾ ನಿಮ್ಮಲ್ಲಿ ಒಳಗೆ ಅಡಿಗೆ ಅದ. ಆ ಭಯ ಹುಟ್ಟಿ. ಯಾವ ಭಯ ಅದ? ಗೌರವದ ಭಯ ಅದ ನಿಮ್ಮಲ್ಲಿ. ಯಾಕಂದ್ರೆ ಹೌದಿಲ್ಲ ಮಾತಾಡಿದ್ರು ನಾನು ಸುಳ್ಳೋದನ್ನು. ನಿಮ್ಮಲ್ಲಿ ಗೌರವದ ಭಯ ಅದ, ಅಭಿಮಾನದ ಭಯ ಅದ, ಪ್ರೀತಿಯ ಭಯ ಅದ. ಇನ್ನು ನಿರ್ಭೀತಿಯಿಂದಿರ್ರಿ. ನಿಮ್ಮಪ್ಪ ತಾಯಿ ಅಂತ ತಿಳ್ಕೋರಿ. ನೀವು ಹ್ಯಾಂಗೆ ಜೀವನ ಮಾಡಬೇಕಂತಂದ್ರೆ ಮಾತಾಚ ಪಾರ್ವತಾ ದೇವಿ ಪಿತಾದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಚ ಸ್ವದೇಶೋ ಭುವನತ್ರಯ ಅನ್ನುವ ಹಾಗೆ ಗುರುವೇ ತಂದೆ, ಗುರುವೇ ತಾಯಿ. ಹಾಗೆ ನಿಮ್ಮ ತಂದೆ ತಾಯಿಯಲ್ಲಿ ಒಡನಾಡಿಯಿಂದ ಇರ್ತಿರೋ, ಎಷ್ಟು ಸರಳವಾಗಿ ಮುಕ್ತವಾಗಿ ಇರ್ತಿರೋ, ಮನಬಿಚ್ಚಿ ನೀವು ಗುರುವೊಂದಿಗೆ ಸಂಪರ್ಕದಲ್ಲಿ ಇದ್ದರೆ ಅಂತಂದ್ರೆ ಆ ಮಾತೃ ವಾತ್ಸಲ್ಯ ನಿಮಗೆ ಸಿಗ್ತದ, ಆ ಪ್ರೇಮ ಸಿಗ್ತದ, ಆ ಅಮೃತತ್ವ ಸಿಗ್ತದ, ಮುಮುಕ್ಷತ್ವ ಸಿಗ್ತದ. ನಿಮಗ ಪುಣ್ಯ ಮಾಡಿದರೆ ದುಡ್ದು ಪಗಾರ ಬರ್ತದಲ್ರಿ. ಪುಣ್ಯದ ಕೆಲಸ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರು ಅಂತಂದ್ರೆ ಪುಣ್ಯ ಸಿಗ್ತದ, ಅದು ಮುಕ್ತಿ ಸಿಗಂಗಿಲ್ಲ. ಪುಣ್ಯ ಅಂತಂದ್ರೆ ಅದೊಂದು ಹಣ ಇದ್ದಂಗ ಏನ್ರಿ. ಪುಣ್ಯ ಸಂಪಾದನೆ ಮಾಡೋದಂತಂದ್ರೆ ದುಡ್ಡು ಸಂಪಾದನೆ ಮಾಡ್ದಂಗೆ. ಸ್ವರ್ಗ ಅಂತಂದ್ರೆ 5 ಸ್ಟಾರ್ ಹೋಟೆಲ್ ಇದ್ದಂಗ. ಎಲ್ಲಿವರೆಗೆ ನಿಮ್ಮ ಹತ್ರ ಹಣ ಇರ್ತದ ಅಲ್ಲಿವರೆಗೆ ನಿಮ್ಮ ಬೇಡಿರ್ತಕ್ಕಂಥ AC ರೂಮ್ ಕೊಡ್ತಾನವ ಹೋಟೆಲ್ ಮಾಲಕ. ನೀವು ಏನು ಆರ್ಡರ್ ಮಾಡ್ತಿದ್ದೆ ಅಲ್ಲಿಗೆ ತಂದು ಕೊಡ್ತಾನವ. ಅಲ್ಲಿ ತಕ ಹೇಳ್ರಿ ಸರ್ ಅಂತಾನ. ಯಾವಾಗ ನಿಮ್ಮ ರೊಕ್ಕ ಖಾಲಿ ಆಗ್ತದ, ಯಾವಾಗ ಜಾಗ ಖಾಲಿ ಮಾಡ್ತೀನಿ ಅಂತ ಮೊದಲು ಸರ್ ಅಂತಾನೆ. ಹೋದ್ರೆ ಇನ್ನು ಆಗ್ಲಿ ಅಂತಾನೆ. ಈ ಮನುಷ್ಯ ಜನ್ಮ ಬಂದಿರತಕ್ಕಂಥದ್ದು ದೇವರಾಗಕ್ಕೆ. ನಾವು ಪರಮಾತ್ಮನ ಮಕ್ಕಳು, ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಪ್ರತ್ಯಕ್ಷ ಗುರು, ಮಾತನಾಡುವ ಗುರು, ಮಾತನಾಡುವ ದೇವರಿದು. ಈ ದೇವರಲ್ಲಿ ಶ್ರದ್ಧಾಭಕ್ತಿ ಇಟ್ಟು ನೀವು ನಡೆದ್ರಂತ ಕೇವಲ ಪುಣ್ಯ ಅಷ್ಟೇ ಅಲ್ಲ, ನೀವು ಮಾಡಿರ್ತಕ್ಕಂಥ ನಿಜ ಭಕ್ತಿಯಿಂದ ನಿಮ್ಮ ಸೇವೆ ಗುರುವಿನ ಅಂತರಂಗಕ್ಕೆ ಮುಡ್ತು ಅಂತಂದ್ರೆ, ಗುರುವಿನ ಮನಸ್ಸು ಅರಳಿತು ಅಂತಂದ್ರೆ, ಮನಸಾರೆ ನಿಮ್ಮ ಮಸ್ತಕದ ಮೇಲೆ ಹತ್ತ ಇಟ್ಟು ಉದ್ಧಾರ ಆಗೋ ಮಗನೇ ಅಂತಂದ್ರೆ ನೀನು ಶಿವನಾಗ್ತೀನಿ, ನೀನು ಜೀವ ಶಿವನಾಗ್ತನ ಅಂತ ಆಶೀರ್ವಾದವನ್ನು ಮಾಡುವಂತ ಸದ್ಗುರುಗಳು ಸಿಕ್ಕಾರ ನಮಗೆ ನಿಮಗೆಲ್ಲ. ನಮಗೂ ಗುರುಗಳು ಮಾಡ್ಯಾರ. ಅವರ ಆಶೀರ್ವಾದದಿಂದನೇ ನಾವು ಗುರುಗಳಾಗಿ ನಮ್ಮ ಪಟ್ಟಾಧಿಕಾರನು ಅವರೇನು ಮಾಡ್ಯಾರಲ್ಲ. ಅದಕ್ಕೆ ನೀವೆಲ್ಲ ಏನು ನಿಮ್ಮ ಮನದೊಳಗೆ ಐತಿ ಮನಬಿಚ್ಚಿ ನಿಮ್ಮ ಅಪ್ಪನೊಂದಿಗೆ ನೀವು ಮಾತಾಡಿ. ನಿಮ್ಗೇನಾದರೂ ಮಾರ್ಗದರ್ಶನ ಮಾಡ್ತಾರೆ, ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ನೀವು ಶಾಲನ್ನು ಬಯಸಿಲ್ಲ,
ನಮ್ಮೂರು ಇಡೀ ಊರು ಏನು ಹೇಳ್ತಾರೆ ಆಗಲಿ, ನಮ್ಮ ಕುಲಕರ್ಣಿಯವ್ರು ಹೇಳಿದ್ರು, ಯಾವುದೇ ಕಾರ್ಯಕ್ರಮ ಮಾಡಲಿ ಯಾವುದೋ ಯಶಸ್ವಿ ಆಗಲಿ ಇರಂಗಿಲ್ಲ, ಆಗ್ತದೆ. ಯಾರೂ ಶಾಲೆನ ಬಯಸಲ್ಲ. ಮನದೊಳಗೆ ಏನು ಬಯಕಿದೆ ಅಂತಂದ್ರೆ ಗುರುವಿನ ಆಶೀರ್ವಾದದ ಅಪೇಕ್ಷೆ ಇತ್ತು ನಮ್ಮ ಊರೊಳಗೆ. ಶಾಲೆನ ಅಪೇಕ್ಷೆ ಇಲ್ಲ. ಕೋಟಿಗಟ್ಟಲೆ ದಾನ ಮಾಡುವಂತೊಳಗೆ ನಾನು 100 ರೂಪಾಯಿ ಶಾಲೆ ತೊಗೊಳಕ್ಕಾಗಲ್ಲ ನಿಮ್ಮ ಕಡೆಯಿಂದ. ಶಾಲದ ಅಪೇಕ್ಷೆ ಉಳ್ಳಂತ ಭಕ್ತರಲ್ಲ, ಗುರುವಿನ ಆಶೀರ್ವಾದ ಭಾಳ ದೊಡ್ಡದು. ಮುಕ್ತಿಯ ಮೂಲ ಗುರುವರ ಕೃಪಾ. ಬದುಕಿಗೆ ಮುಕ್ತಿ ಬೇಕು ಅಂತಂದ್ರೆ ಗುರುವಿನ ಆಶೀರ್ವಾದ ಸಿಕ್ಕರೆ ಮಾತ್ರ ಮುಕ್ತಿ, ಇಲ್ಲ ಅಂತಂದ್ರೆ ಅದು ಪಿಶಾಚಿನೇ ಆಗ್ತದೆ. ಅದು ಯಾವ ಕಾಲಕ್ಕೂ ಮುಕ್ತಿ ಸಿಗಂಗಿಲ್ಲ. ದೇವರು ಬಂದರು ಆಶೀರ್ವಾದ ಮಾಡೋದಾಗಿಲ್ಲ. ದೇವಕ್ಕಿಂತ ಹೆಚ್ಚು ಗುರು ದೊಡ್ಡವನು. ಅಂತ ಗುರುವಿನ ಕಾರ್ಯವನ್ನ ಬಹಳ ಗುರುವಿನ ಮನಸ್ಸನ್ನು ಅರಿಯುವ ಹಾಗೆ, ಮನಮುಟ್ಟುವ ಹಾಗೆ ನೀವು ಕಾರ್ಯವನ್ನು ಮಾಡಿರಲ್ಲ. ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಿಮ್ಮ ಭಕ್ತಿಯ ಬಗ್ಗೆ ವರ್ಣನೆ ಮಾಡೋದಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ. ಇಂತಹ ಕಾರ್ಯದೊಳಗೆ ನಾನು ಮಾಡೀನಿ, ಮಾರ್ಗದರ್ಶನ ಮಾಡೀನಿ ಅಂತ ನೀವು ಹೇಳಿದ್ರಿ. ನಾನೇನೂ ಮಾಡಿಲ್ಲ. ಮಾಡಿದವರೆಲ್ಲ ನೀವು, ಕೊಟ್ಟವ್ರು ನೀವು, ಬಂದು ನಿಂತು ಮಾಡಿದವ್ರು ನೀವು, ತನು ಮನ ಧನ ಸೇವೆ ಎಲ್ಲ ಮಾಡಿದವ್ರು ನೀವು. ನಾವೇನೂ ಮಾಡಿಲ್ಲ. ನೀವು ಕರದಲ್ಲಿ ಬಂದೀವಿ. ಹೆಚ್ಚಿನ ಶ್ರೇಯಲ್ಲ ಜಯಶಾಂತಲಿಂಗನ ಕರ್ತೃತ್ವ ಶಕ್ತಿಯ ಆಶೀರ್ವಾದ, ಪ್ರತ್ಯಕ್ಷ ಗುರುವಿನ ಆಶೀರ್ವಾದ, ಇವೆಲ್ಲರ ನಿಜವಾದ ಪ್ರೇಮ, ನಿಜವಾದ ಭಕ್ತಿನೇ ಇದೆಲ್ಲ ಕಾರ್ಯದ ಯಶಸ್ವಿಗೆ ಕಾರಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಪ್ಪವರು 24ನೇ ತಾರೀಕಿಗೆ ಅಭಿನಂದನಾ ಸಮಾರಂಭ ಇಟ್ಕೋರಂತಂದ್ರು. ನಮ್ಮ ಹುಡುಗಪ್ಪ ಅವ್ರಿಗೂ ಗೊತ್ತಿಲ್ಲ, ನಮ್ಮ ಹುಡುಗಪ್ಪ ನಾವು ಮಾಡ್ಕೊಳಂಗಿಲ್ಲ. ಅಲ್ಲಿ ಮಡ್ದಾಗ ರೆಡಿ ಮಾಡ್ಕೊಂಡ್ರಂತ. ನಾವು ಕಲಿಯುವಾಗಷ್ಟೇ ಮಡ್ದಾಗ ಅನ್ನ ಸಾರಿಬಿಟ್ಟು ಮತ್ತೊಂದು ಕೊಡ್ತಿದ್ದಿಲ್ಲ. ಅದಕ್ಕೆ ನಮಗಿಬ್ಬರು ಸ್ನೇಹಿತರು, ಒಬ್ಬರು ಅಲಕರ್ಣಿ ಸ್ವಾಮಿಗಳು, ಇನ್ನೊಬ್ಬರು ಮಳಿಗೆ ಚಿನ್ನದ ಕಂತಿ ಹಿರಿಯ ಮಠದ ವಿಶ್ವಾರಾಧ್ಯವರು. ಈಗಿನ ರಂಭಾಪುರಿಗಳು ಬಲಗೆ ಭಟ್ರು ಅವರು, ಬಹಳ ವಿದ್ಯಾವಂತರು ವಿಶ್ವಾರಾಧ್ಯವರು. ಅವರು ದಿನ ಅನ್ನ ಸಾರು ತಿಂದು ಬ್ಯಾಸರ ಆಗಿರ್ತಿತ್ತು ಅವ್ರಿಗೆ. ಅದಕ್ಕೆ ನಾನು ಹುಡುಗಪ್ಪಗ ರಾತ್ರಿ 12ಕ್ಕೆ ಎಬ್ಬಿಸಿ ನನಗೆ ವಿಶ್ ಮಾಡ್ತಿದ್ರು ಅವರು. ಎದಕ್ಕೆ? ಅನ್ನ ಸಾರು ಗಾಢಾಗಿತ್ತು ಅವರಿಗೆ. ಏನಾರು ಹೊತ್ತಾದ ದೋಸೆ ಕೊಡ್ದಂತ ಹೇಳಿ ಬೆನ್ನ ಎತ್ತಿದ್ರು ನಮಗ. ಇಂಥ ಹುಡುಗಬ್ಬ ಕಾರ್ಯಕ್ರಮವನ್ನ ನಾನೇನು ಬಯಸಿ ಮಾಡ್ಕೊಳ್ತಾ ಇಲ್ಲ. ಬಯಸಿ ಮಾಡುವುದು ಅಂಗ ಹೋಗಂತ, ಬಯಸದೇ ಬಂದದ್ದು ಲಿಂಗ ಹೋಗಂತ. ಅದು ಗುರುವಿನ ಆಶೀರ್ವಾದ. ಅಪ್ಪರು ನನ್ನ ಹುಡುಗಬ್ಬ ಗೊತ್ತಿಲ್ಲ. ಅವರು ಸಹಜವಾಗಿ 24ನೇ ತಾರೀಕಿಗೆ ಹೇಳ್ಯಾರ. ನಾನು ಊರಾಗಿದ್ದಿಲ್ಲ, ಕೆಲಸ ಇತ್ತು, ಹೋಗಿದ್ದೆ. ಬರುವಂತ ಸಂದರ್ಭದಲ್ಲಿ ನಮ್ಮ ಮಂತೇಶ್ ಫೋನ್ ಮಾಡಿದೆ, ಅಪ್ಪರು ಬಾ ಅಂತಾರ. ಹೊಂಟಿವಿ ಕಡೆ ಇದು ರೆಡಿ ಮಾಡಿದ್ದು ಗೊತ್ತಿದ್ದಿಲ್ಲ. ಅದೀಗ ಅಭಿನಂದನ ಸಮಾರಂಭ ಐತೆ ಅನ್ನೋದು ಗೊತ್ತಿತ್ತು. ಮತ್ತು ಅಪ್ಪವರು ಅಂತಂದ್ರೆ ಪರಮಾತ್ಮನ ಸ್ವರೂಪಿ, ಪರಮಾತ್ಮನ ಲಿಂಗ ಸ್ವರೂಪಿ. ಮತ್ತು ಹಿಂದೆ ಲಿಂಗ ಭೋಗ ಇಂಥದ್ದು ಸದೈವ ನನಗೆ ಸಿಕ್ಕದಂತ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯನೇ ಆದಂತಂದ್ರೆ ತಪ್ಪಾಗ್ಲಿಕ್ಕೆ ಅನ್ನುವಂಥ ಭಾವನೆಯಲ್ಲಿ ನಾವು ನೀವು ಕೂಡ ಅಪ್ಪೋರ್ ಸೇವಾ ಯಾವತ್ತೇ ಇದ್ರೂ ಕೂಡ, ನೀವು ಯಾವತ್ತೇ ಕರೆದ್ರು, ಯಾವಾಗೇ ಕರೆದ್ರು ನಾನು ಸದಾ ಕಾಲ ಸಿದ್ಧಿದ್ದೀನಿ. ಗುರು ಸೇವಾ ಮಾಡ್ತೀನಿ. ಪುಣ್ಯದಿಂದ ಅದು ಕ್ಷಣಿಕ, ಆದ ಗುರು ಕೃಪೆ ಏನಿದೆಯಲ್ಲ ಅದು ಅಮರವಾಗಿರ್ತದ. ಇಡೀ ತಲೆತಲಾಂತರವಾಗಿ ನಮ್ಮ ಮನೆತನಕ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ ಕೊಡುವಂತ ಶಕ್ತಿ ಆ ಗುರುವಿನ ಅಂತರಂಗದೊಳಗಿರ್ತೈತಿ. ಗುರುಗಳು ಎಲ್ಲ ರಂಗದೊಳಗೆ ಅಂತ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಭಾಗದ ಪೂಜ್ಯರು ಇದ್ದುದರಿಂದಲೇ ನಾವು ಅವಾಗ ನಮ್ಮ ಎರಡನೇ ಜಳಕಿಯವರು ನಡೆದಾಡೋದು ಇವರು ದೇವರೇ. ಅದರಲ್ಲಿ ಎರಡೇ ಮಾತಿಲ್ಲ. ಯಾರು ನುಡಿದಂಗೆ ನಡೀತಾರ, ಯಾರು ಲಿಂಗವನ್ನ ನಿಷ್ಠೆಯಿಂದ ಪೂಜೆ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ, ಅವ್ರ ಲಿಂಗ ಸ್ವರೂಪಗಳನ್ನು ಪರಮಾತ್ಮನೆಯವರು. ಅಪ್ರತ್ಯಕ್ಷೋ ಮಹಾದೇವ ಸರ್ವೇಷಾಂ ಆತ್ಮವಾಯ ಪ್ರತ್ಯಕ್ಷೋ ಗುರುರೂಪೇಣ ವರ್ತತೆ ಭಕ್ತಿ ಸಿದ್ಧಗೆ ಅಂತ ರೇಣುಕ ಭಗವತ್ಪಾದರು. ಪ್ರತ್ಯಕ್ಷ ಪರಮಾತ್ಮ ಅಂದ್ರೆ ಗುರುನೇ. ಈ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಕೊಟ್ಟು ಈ ಬದುಕಿಗೆ ಮುಕ್ತಿ ಕೊಡುವರೇ ಗುರು. ಇಂಥ ಹಿರಿಯ ಪೂಜ್ಯರು
ಜ್ಞಾನವೃದ್ಧರು ವಯೋವೃದ್ಧರು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡುವಂತ ಗುರು ಸಿಕ್ಕಾರೆ ಅಂದ್ರೆ ನಾವು ನೀವೆಲ್ಲ ಪುಣ್ಯ ಮಾಡೀವಿ. ಅವರ ಆಶೀರ್ವಚನ ಕೇಳಿ ನಾವು ನೀವು ಕೂಡಿ ಪುನೀತರಾಗೋಣ ಅಂತ ಹೇಳಿ ನಮ್ಮೆರಡು ಮಾತು ಮಹಾಸ್ವಾಮಿಗಳು ತಮ್ಮ ಹಿತವಚನದಲ್ಲಿ ಎಲ್ಲ ಹೇಳಿದ್ದಾರೆ. ಇದು ಬಯಸದೇ ಬಂದ ಭಾಗ್ಯ ನಮಗೆ. ನಾವು ಕಾಶಿಯಲ್ಲಿದ್ದಾಗ ನಾನು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೆ. ಯಾರಿಗೂ ಹೇಳ್ತಿದ್ದಿಲ್ಲ ನಾನು. ಅವತ್ತು 5 ಗಂಟೆಗೆ ಎದ್ದು ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡಿ ಅನ್ನಪೂರ್ಣೇಶ್ವರಿ ಗುಡಿಗೆ ಹೋಗಿ ಬಂದು ಹೊಸ ಬಟ್ಟೆ ಅವತ್ತು ಮಾತ್ರ ಧರಿಸ್ತಾ ಇದ್ದೆ. ಸುಮಾರು 10 ವರ್ಷಗಟ್ಟಲೆ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು ಯಾರಿಗೂ ಕೂಡ ಗೊತ್ತು ಮಾಡಿದ್ದೆ. 1984ರಲ್ಲಿ ನಮ್ಮದು ಪಟ್ಟಾಭಿಷೇಕ ಆಯಿತು, ಮೇ 10ನೇ ತಾರೀಕು. ಆ ವರ್ಷ 84 ಡಿಸೆಂಬರ್ 18ರಂದು ಜಾಲಹಳ್ಳಿಯಲ್ಲಿ ನಾವು ದೇಶಾಂತರ ಸೇವಾಕ್ ನಿಂತಿದ್ದೀವಿ. ಅವನಿಗೆ ರುದ್ರಾಭಿಷೇಕ ಮಾಡ್ಲಿಕ್ಕೆ ಹತ್ತಿದ್ದೀವಿ. ಸ್ವತಃ ರುದ್ರಾಭಿಷೇಕ ಮಾಡಿ ಅವತ್ತು ಹೊಸ ಬಟ್ಟೆ ಧರಿಸಿಕೊಂಡು ಕೂತಿದ್ದೇನೆ. ಅಲ್ಲಿ ಗುರುಬರಾಗದ ಒಬ್ಬರು ಶಿಕ್ಷಕರು ಶಿವಪ್ರಕಾಶ್ ಅಂತೇಳಿ, ಅವರು ನಮ್ಮ ಜಾಲಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರು. ಅವ್ರ ಬಟ್ಟಿ ಒಂಥರ ಇದ್ವು, ಭಕ್ತರು ಕೊಟ್ಟು ಬಟ್ಟಿ, ನೀವು ಅಂಥದ್ದು ಕೊಡ್ತೀರಿ ಅಂಥದ್ದು ಉಟ್ಕೋತೀವಲ್ಲ, ಒಂಥರ ಇದ್ವು. ಕೆವೆ ಅಂತೀರೆ ಕೆವೆ ಅಲ್ಲ, ಬಿಳಿ ಅಂತೀರೆ ಬಿಳಿ ಅಲ್ಲ, ನೀಲಿ ಅಂತೀರೆ ನೀಲಿ ಅಲ್ಲ, ಹಳದಿ ಅಂತೀರೆ ಹಳದಿ ಅಲ್ಲ. ಪ್ರೇಮದಿಂದ ಕೊಟ್ಟ ಬಟ್ಟಿ ಅಂತ ಉಟ್ಕೊಂಡು ಕೂತಿದ್ದಿ. ಅವ್ರು ಬಂದು ನಮಸ್ಕಾರ ಮಾಡಿ, ಯಾಕ್ರಿಪ್ಪ ಹೊಸ ಬಟ್ಟಿ ಆಗಿರಲ್ಲ ಅಂದ್ರು. ಯಾವ ಗುಂಡಿನಾಗ ಇನ್ನೇ ಇವತ್ತು ನಾನು ಹುಟ್ಟುಹಬ್ಬ ಅಂದ್ಬಿಟ್ಟು ಹಿಂದಗಡೆ ಪಶ್ಚಾತ್ತಾಪ ಆಯ್ತು, ಯಾಕೆ ಹೇಳಿನಪ್ಪ ನಾನು ಇವರಿಗೆಲ್ಲ ಅಂತ. ವರ್ಷ ಅವ್ರು ಏನ್ ಮಾಡಿದ್ರು ಅಂದ್ರೆ ಬರೋಬ್ಬರಿ 17ನೇ ತಾರೀಕಿಗೆ ಎಲ್ಲ ಹೊಸ ಬಟ್ಟೆ ತಗೊಂಡು ಬಂದು ಕೂತಿದ್ರು. 18ನೇ ತಾರೀಕಿಗೆ ನಾವು ಸ್ನಾನ ಮಾಡಿ ದೇಶಾಂತರಿಗೆ ಅಭಿಷೇಕ ಮಾಡಿದ್ದು ಗುಳ್ಳೆ ತಮ್ಮ ಬಟ್ಟಿ ತಂದು ಬಂಗಾರ ಇಟ್ಕೊಂಡು ಕೂತು ಬಿಟ್ಟು, ಅಯ್ಯೋ ಪುಣ್ಯಾತ್ಮ ಇದೆ ಅಂತ ಕರ್ಮ ಬಂದಪ್ಪ. ನಾ ಇಲ್ಲಿವರೆಗೆ ಯಾರ ಕಡೆಯಿಂದ ಕೂಡ ಹುಟ್ಟುಹಬ್ಬದ ನಿಮಿತ್ತವಾಗಿ ಏನೂ ಪಡೆದಿಲ್ಲ, ಬ್ಯಾಡ ಅಂದ್ರೂ ಕೂಡ ಭಕ್ತಿಯ ಸೇವೆ ತಗೊಳ್ರಿ ಅಂತ ಹೇಳ್ಕೊಂಡು ಬಂದು ಸುಮಾರು 5-6 ವರ್ಷ 7-8 ವರ್ಷ ಆಗ ನಡೀತು. ಅದನ್ನು ಹೊರಗೆ ಹಾಕಬಾರದು ಅಂತ ನಾವು ಮಾಡಿದ್ದೀವಿ. ನಿಮ್ಮ ಕಲಿಕೇರಿ ಬಿಂಜಲಬಾಯಿ ಭಕ್ತರು ಪ್ರಥಮವಾಗಿ ಅದನ್ನು ಹೊರಗೆ ಹಾಕಿದವರು ನೀವು. ಅದಕ್ಕೆ ನಿಮಗೆ ಎಷ್ಟು ಬೇದರೂ ಕೂಡ ಕಡಿಮೆ. ಯಾವ ವಸ್ತುವನ್ನ ನಾವು ಮುಚ್ಚಿಡಬೇಕಂತೀವಿ ಅದನ್ನು ಹೊರಗೆ ಹಾಕಿ ಈಗ ಪರಿಸ್ಥಿತಿ ಎಲ್ಲಿಗೆ ತಂದಿದೆ ಅಂದ್ರೆ ಬಿಟ್ಟೇನಂದರ ಬಿಡದಿ ಮಾಯ ಅಂತಾರಲ್ಲ, ಆ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿವಿ. ಮನೆ ಜಗದ್ಗುರು ಮಹಾಸನ್ನಿಗೆ ಅವರಿಗೆ ಮೊದಲ ನಾನು ಸೂಚನೆ ಕೊಟ್ಟಿದ್ದೆ, ಬುದ್ಧಿ ತಾವು ಆಶೀರ್ವಾದದಲ್ಲಿ ಹೇಳಿಬಿಡ್ರಿ 70ನೇ ಹುಟ್ಟುಹಬ್ಬಕ್ಕೆ ಮುಕ್ತಾಯ ಮಾಡೋಣ, ನಮಗಾಗೋದಿಲ್ಲ. ಇನ್ನು ಹುಟ್ಟುಹಬ್ಬ ಹೇಗೆ ಆಚರಿಸಬಹುದು ಅಂದ್ರೆ ಯಾವುದಾದ್ರೂ ಒಂದು ಜ್ಯೋತಿರ್ಲಿಂಗಕ್ಕೆ ಹೋಗ್ತೀವಿ, 3 ದಿವಸ ಅಲ್ಲಿಟ್ಟು ಆ ಜ್ಯೋತಿರ್ಲಿಂಗಕ್ಕೆ ಅಭಿಷೇಕ ಮಾಡಿ ನಮ್ಮ ಲಿಂಗಕ್ಕೆ ರುದ್ರಾಭಿಷೇಕ ಮಾಡಿ ಕಣ್ತುಂಬ ಪೂಜೆ ಮಾಡ್ಕೊಂಡು ಬರ್ತೀವಿ ಬುದ್ಧಿ ಅಂತ ಹೇಳಿದ್ದೀವಿ. ಅವ್ರು ಜಗದ್ಗುರು ಮಹಾಸನ್ನಿಯವರು ಗದ್ಲಿಕ್ಕೆ ಕೇಳಿಬೇಕು. ಯಾಕೆ ನಾ ಈ ಮಾತನ್ನು ಹೇಳ್ತೀನಿ ಅಂದ್ರೆ 5 ಜನ ಸದಸ್ಯರು ಅವತ್ತು ನಾನು ನಿಮ್ಗೆ ಹೇಳಿದೆ 15-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಬ್ಬೊಬ್ಬರೇ ಆಚರಣೆ ಮಾಡಿದ್ರು. ಇವತ್ತು ನಮ್ಮ ಡಿ ಕೆ ದೇವಯ್ಯನವರಾಗ್ಲಿ
ಈ ಬಸವರಾಜ್ ತಾವ್ರ ಮಠವರಾಗಲಿ, ಯಡಿಯಪ್ಪರ ಬಸವನಗೌಡರಾಗಲಿ ಮತ್ತು ನಮ್ಮ ಯಾಳಗಿ ಬಸವನಗೌಡರಾಗಲಿ, ಇವರೆಲ್ಲ ಒಬ್ಬೊಬ್ಬರಾಗಿ 18, 20, 15, 10 ಲಕ್ಷ ಗಟ್ಟಲೆ ಖರ್ಚು ಮಾಡಿ ಅವ್ರು ಮಾಡೋದನ್ನು ನೋಡಿದ್ರೆ ನಮ್ಮ ಕಣ್ ತುಂಬ ನೀರು ಬರ್ತಾವೆ. ಯಾಕಪ್ಪ ಇಷ್ಟು ಖರ್ಚು ಮಾಡ್ತಾರ? ಅದಕ್ಕೆ ನಾನು 70ನೇ ಹುಟ್ಟು ಅಷ್ಟೇ ಅಲ್ಲ, ಕೆಲವೊಂದು ಊರುಗಳಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಯಾವಾಗ ನೀವು ಅದನ್ನು ಹೊರಗೆ ಹಾಕಿದ್ರಿ ಎದ್ದು ಬಿಡ್ತಿದ್ದು. ನಮ್ದು ಶಿರಬಡಿಗೆಯವರು, ಮಣ್ಣೇರಿಯವರು, ಅಂಬ್ಲಿಗೊಬ್ಬದವರು ನಾನಿ ಅಂತ ಶುರು ಮಾಡಿಬಿಟ್ರು. ಅದಕ್ಕೆ ಇದನ್ನು ಮುಕ್ತಾಯ ಮಾಡಬೇಕು. ಅದು ಎಲ್ಲಪ್ಪ ಅಂದ್ರೆ ಕಲಿಕೇರಿಯಾಗೆ ಮುಕ್ತಾಯ ಮಾಡಬೇಕು ಅಂತ ತಿಳ್ಕೊಂಡು ಯಾವಾಗ ಈ ಕಲಿಕೇರಿಯಾಗ ಅಂಬ್ಲಿಗೊಬ್ಬಕ್ಕೆ ಬಂದು ಭಿನ್ನ ಕೊಟ್ಟು 70ನೇ ಹುಟ್ಟುಹಬ್ಬ ನಾವು ಆಚರಣೆ ಮಾಡ್ತೀವ್ರಿ ಅಂತ ಅದನ್ನ ಕರೆದು ಬೇಗೆ 800 ಬಂದು ಎಲ್ಲರಿಗೆ ಇದನ್ನೇನ್ ಕಿರಿಕಿರಿ ಮಾಡ್ಬೇಕು ಗೊತ್ತಿರೋ. ಈಗಾಗಲೇ ಮೊದಲು ಮಾಡಿ ನಮ್ಮನ್ನು ಬದಲು ಕೇಳಿರಿ. ಮತ್ತೆ ಇದು 70ನೇ ಹುಟ್ಟು 2ನೇದಕ್ಕೆ ಯಾಕಂತ ಯಾದಗಿರಿ ಅವರು ಬಂದಿದ್ರು ಮಾಡ್ತೀವಿ ಅಂತ ಹೇಳಿ, ಅವ್ರಿಗೆ ಬಿಟ್ಟು ಕೊಡ್ರಿ ಅಂತ ಹೇಳಿದೀವಿ. ಈ ಸಲ ನಾವೇ ಮಾಡ್ತೀವಿ ಅಂದ್ರೆ ನಾನು ತೀರ್ಮಾನ ತಗೊಂಡೆ. ಎಲ್ಲಿ ಪ್ರಾರಂಭ ಕಲಿಕೇರಿ ಶಿಷ್ಯ ಮತ್ತು ಭಕ್ತ ಬಂಧುಗಳು ಹಾಗೂ ಬಿಜಿಲಮಾಯಿ ಶಿಷ್ಯ ಹಾಗೂ ಭಕ್ತ ಬಂಧುಗಳು ಇಷ್ಟೊಂದು ಮನಸಾಪೂರ್ವಕವಾಗಿ ಜನಮೆಚ್ಚುವಂತೆ ಮಾಡ್ತಾರಂತ ನಾನು ಮನಸ್ಸಿನಾಗ ಸಹಿತ ಸ್ಮರಿಸಿದ್ದಿಲ್ಲ. ನಿಜವಾಗಲೂ ಎಷ್ಟು ಕೋಟಿ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಬಂದವರೆಲ್ಲರೂ ಹೇಳ್ತಾರೆ, ನಮ್ಮ ರಾಯಚೂರಿನಿಂದ ಭಕ್ತರು ಬಂದಿದ್ರು, ಗುಲ್ಬರ್ಗದಿಂದ ಬಂದಿದ್ರು, ಬಾಗಲಕೋಟೆಗೆ ಬಂದಿದ್ರು. ಅವ್ರು ನಿಮ್ ಊಟನೇ ನೆನ್ಸ್ಲಕ್ಕಾರಿನ ಫೋನ್ ಮಾಡಿದ್ರು ಕೂಡ ಏನು ಊಟ್ರಿ, ಜವಾರಿ ಊಟ, ಈ ಸಾಮಾಜಿಕ ಊಟ, ಈ ಆಧುನಿಕ ಊಟ ಎಲ್ಲ ಇಟ್ಟು ಬಿಟ್ಟಿದ್ರೆ ಊಟದ ಸಂಗಮಾಗಿತ್ತು ಕಲಿಕೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಅಂತ ಬಹಳ ಪ್ರೀತಿಯಿಂದ ನಮ್ಮ ಜೊತೆಗೆ ವಿಚಾರವನ್ನ ಹಂಚ್ಕೋತಾರೆ. ಅದಕ್ಕೆ ನೀವೆಲ್ಲ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಜೈಶಾಂತಲಿಂಗನಿಗೆ ಆನಂದವನ್ನುಂಟು ಮಾಡಿದ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಇಂಥವ್ರೆ ಅಂತಿಲ್ಲ. ನಮ್ಮ ದೇಸಾಯಿ ಬಂಧುಗಳಾಗ್ಲಿ, ಇನ್ನಿತರ ಶಿಷ್ಯ ಬೆಳಗಾಗ್ಲಿ, ಭಕ್ತ ಬೆಳಗಾಗ್ಲಿ, ಕಲಿಕೇರಿ ಬಿಂಜಿಲಬಾಯಿ ಜನ ಅಂದ್ರೆ ನಾವು ಹಿಂದೊಮ್ಮೆ ಯೋಗಮಾನೋತ್ಸವ ಮಾಡಿದ್ವಿ. ಆವಾಗಲೂ ಕೂಡ ಹೆಗಲು ಕೊಟ್ಟು ನಿಂತಲ್ಲಿ ಆ ಕಾರ್ಯಕ್ರಮ ಯಶಸ್ವಿ ಆಯಿತು. ನನಗೆ ಆಶ್ಚರ್ಯ ಇತ್ತು. ಸಿಂಧಿಗೆಯಲ್ಲಿ ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು. ಹಿಂದಗಡೆ ಕಾರ್ಯಕ್ರಮ ಮುಂದಿಂದು ಎಲ್ಲಿ ಅಂತಂದ್ರೆ ಜಾಲಹಳ್ಳಿ ಸ್ವಾಮಿಗಳು ಜಾಲಹಳ್ಳಿ ಮಾಡ್ಲಿ ಅಂತ ತಿಳ್ಕೊಂಡು ಹೇಳಿದ್ರು. ನಾನಂದೆ ಜಾಲಹಳ್ಳಿಯಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡೀನಿ, ನಾ ಭೂತೋನ ಭವಿಷ್ಯದ ಎಂಬತಕ್ಕಂಥ ಕಾರ್ಯಕ್ರಮ ಆ ಭಕ್ತರು ಮಾಡ್ಯಾರ. ಆದ್ರೆ ನನ್ನ ಹುಟ್ಟೂರಿದು ಕಲಿಕೇರಿ ಅಂದ್ರೆ ಜನ್ಮಸ್ಥಳ, ಜನನೀ ಜನ್ಮಭೂಮಿಷ್ಠ ಸ್ವರ್ಗಾದ ಬೇಗರೀಶ ಹಾಡಿದ ತಾಯಿ ಹುಟ್ಟಿದ ಊರು. ಇವು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತಕ್ಕಂಥದ್ದು ಶ್ರುತಿ ಹೇಳುತ್ತಾ ಇದೆ. ಅದಕ್ಕೆ ನನ್ನ ಹುಟ್ಟೂರಲ್ಲಿ ಮಾಡ್ತೇನೆ ಅಂದಾಗ ಅವರಂದ್ರು ಅಂತ ಹಳ್ಳ್ಯಾಗ ಹ್ಯಾಂಗ್ ಮಾಡ್ತೀರಿ, ಸ್ವಾಮಿಗಳು ಬರಂಗಿಲ್ಲ, ಅತಿಥಿಗಳು ಬರಂಗಿಲ್ಲ, ಚಿಕ್ಕ ಹಳ್ಳಿ ಅಂತ ನಾವಂದೀವಿ. ಚಿಕ್ಕ ಹಳ್ಳಿ ಇದ್ರು ಕೂಡ ನಮ್ಮ ಕಲಿಕೇರಿ ಯಾವಾಗಲೂ ಚೊಕ್ಕ ಹಳ್ಳಿ. ಅದ್ರ ಸುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳು ಕೂಡ ನಮಗೆ ಸಹಕಾರ ಕೊಡ್ತೋ ಎಂಬುದು 100ಕ್ಕೆ 100 ವಿಶ್ವಾಸ ಇದೆ. ಅದಕ್ಕೆ ಅಲ್ಲಿ ಆಚರಣೆ ಮಾಡೋ ನಿಜವಾಗಲೂ ಕೂಡ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡಿರ್ತಕ್ಕಂಥ ಕೀರ್ತಿ ಕಲಿಕೇರಿ ಬಿಂಜಿಲಬಾಯಿ ಹಾಗೂ ಸುತ್ತಮುತ್ತಲ ಎಲ್ಲಾ ಗ್ರಾಮಗಳಿಗೂ ಕೂಡ ಯುಗಮಾನೋತ್ಸವದ ಒಂದು ದಿವ್ಯ ಕಾರ್ಯಕ್ರಮ ಅವರ ಸಹಕಾರದಿಂದ ಆದದ್ದು ತುಂಬಾ ಸಂತೋಷ. ಆದ್ರೆ ಮುಂದೆ ಪ್ರತಿ ವರ್ಷನೂ ಕೂಡ ಇದನ್ನ ಕಡೆಗಣಿಸಬಾರ್ದಂತ ತಿಳ್ಕೊಂಡು ಪ್ರತಿ ವರ್ಷವೂ ಕಾರ್ಯಕ್ರಮ ಮಾಡ್ಲಕತ್ತೀವಿ. ಪ್ರತಿ ವರ್ಷವೂ ನಿಮ್ಮ ಒಂದು ಕಾರ್ಯಕ್ರಮದ ಸಹಕಾರ ನಾವು ಎಂದೂ ಮರೆಯಲಿಲ್ಲ. ನಾವು ಮೊನ್ನೆ ಕಾರ್ಯಕ್ರಮ ಮಾಡೀವಿ, ಮತ್ತೆ ಇದು ಕಾರ್ಯಕ್ರಮ ಬಂತಲ್ಲಪ್ಪ, ಇದು ಹ್ಯಾಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದೀವಿ.
ನಮ್ಮ ವಿಚಾರ ಎಲ್ಲ ಗಾಳಿಗೆ ತೂರು ಹೋಗ್ಬಿಟ್ಟು ನೀವು ಹ್ಯಾಗ ಮಾಡಿರಿ ಅಂತಂದ್ರೆ ಇಡೀ ನಮ್ಮ ಜಿಲ್ಲೆನೇ ಏನಪ್ಪಾ ಅಂದ್ರೆ ತಿರುಗಿ ನೋಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮಗೆಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೆ. ನೀವು ಹಣ ಕೊಡ್ರಿ, ಧಾನ್ಯ ಕೊಡ್ರಿ, ಎಲ್ಲದಕ್ಕಿಂತಲೂ ಹೆಚ್ಚಿಗೆ ಕೊಟ್ಟದ್ದು ಏನಪ್ಪಾ ಅಂದ್ರೆ ನಿಮ್ಮ ಮನಸ್ಸು ಕೊಟ್ರಿ. ಯಾವುದೇ ರೀತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಅಂತ ತಿಳ್ಕೊಂಡು ಏನ್ ನೀವು ನಿಂತ್ರಲ್ಲ, ಅದು ಗಟ್ಟಿಯಾಗಿ ನಿಂತರೆ ಶಿವ ಭೇಟಿ ಆಗ್ತಾನಂತ. ಅದರಂತೆ ನೀವೆಲ್ಲರೂ ಕೂಡ ಗಟ್ಟಿ ಆಗೋದಕ್ಕಾಗಿ ಇಂಥ ಅಭೂತಪೂರ್ವ ಕಾರ್ಯಕ್ರಮ. ಅದು ವೈರಾಗ್ಯ ಪೀಠಾಧಿಪತಿಗಳು ಆ ಸ್ಥಾನ ಹೇಗದಂದ್ರೆ ಹೇಳಿದೆವಲ್ಲ ಮೊನ್ನೆ, 6 ತಿಂಗಳ ಗುಡಿ ಮುಚ್ಚಿದಾಗ ಕೇದಾರನಾಥನ ತಲೆ ಮ್ಯಾಲ ಏನು ಕಿರೀಟಿರ್ತದಲ್ಲ ಬಂಗಾರದ್ದು, 6 ತಿಂಗಳ ಇವರು ತಲೆ ಮ್ಯಾಲ ಇರ್ತದೆ. ಇದು ವಿಶ್ವದಲ್ಲೇ ಇದು ಇತಿಹಾಸ. ಯಾವ ದೇವರ ಯಾವ ಜ್ಯೋತಿರ್ಲಿಂಗದ ಕಿರೀಟ ಯಾವ ಸ್ವಾಮಿಗಳ ಮ್ಯಾಲೂ ಕುಂದ್ರಂಗಿಲ್ಲ. ಆದ್ರೆ ಉಳಿಕಿದ 4 ಜಗದ್ಗುರುಗಳು ಅದಾರೆ, ಇಂಥ ಸನ್ನಿವೇಶ ಇಲ್ಲ. ಈಗ ಕಾಶಿ ವಿಶ್ವನಾಥನ ಪ್ರತಿರೂಪವೇ ವಿಶ್ವಾರಾಧ್ಯರು, ಶ್ರೀಶೈಲ ಮಲ್ಲಿಕಾರ್ಜುನ ಪ್ರತಿರೂಪವೇ ಪಂಡಿತಾರಾಧ್ಯರು, ಸೋಮನಾಥನ ಪ್ರತಿರೂಪವೇ ನಮ್ಮ ರಂಭಾಪುರಿ ಜಗದ್ಗುರುಗಳು, ಮರುಳಾರಾಧ್ಯರು ಕೂಡ ಅಪರಿಮಿತ ಒಂದು ಜ್ಯೋತಿರ್ಲಿಂಗದ ಸಾಕ್ಷಿಯಾಗಿ ಅವರು ಕೂಡ ಇದ್ದವರು. ಆದ್ರೆ ಯಾರಿಗೂ ಕೂಡ ಭಗವಂತನ ಕಿರೀಟ ಅವರು ತೆರೆ ಮೇಲಿಲ್ಲ. ಆದರೆ ಕೇದಾರ ಪೀಠದ ಜಗದ್ಗುರುಗಳಿಗೆ ಕೇದಾರನಾಥನ ಕಿರೀಟ ಮುಕುಟವೇ ಅವ್ರ ಮೇಲೆ ಇರ್ತದಂದ್ರೆ ಅವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಕೇದಾರನಾಥನಂತೆ ನಾವು ಭಾವಿಸ್ತಾ ಇದ್ದೀವಿ. ಅಂಥವ್ರು ನಿಮ್ಮ ಗ್ರಾಮಕ್ಕೆ ಬಂದು ಆಶೀರ್ವಾದ ಮಾಡಿ ಹೋಗ್ಯಾರಂದ್ರೆ ನಿಮ್ಮ ಪುಣ್ಯ ಬಹಳ ದೊಡ್ಡದ. ಅವ್ರು ಎಂಥವ್ರ ಗುರುಗಳು ಅಂದ್ರೆ ಸಂತರ ಗುರುಗಳು, ಶರಣರ ಗುರುಗಳು, ಅಘೋರಿಗಳ ಗುರುಗಳು. ಅದಕ್ಕೆ ಅಘೋರ ತತ್ವವನ್ನು ಅವರು ಹೊಂದಿದ್ದಾರೆ, ಅಘೋರ ತತ್ವವನ್ನು ಹೊಂದ್ಯಾರ ಅಂದ್ರೆ ಸಾಕ್ಷಾತ್ ಶಿವನ ಒಂದು ಪ್ರತಿರೂಪವೇ ಅಘೋರಿಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಜಗದ್ಗುರುಗಳನ್ನ ನೀವು ಕರೆಸಿ ಊರಾಗ ಪಾದ ಹಾಕಿಸಿ ಕಲ್ಮೇಶ್ವರ ದೇವಸ್ಥಾನ ತನ ಕರ್ಕೊಂಡು ಹೋಗಿ ಊರು ತುಂಬ ಮೆರವಣಿಗೆ ಮಾಡಬಹುದಾಗಿತ್ತು. ಆದ್ರೆ ಜಾಲಹಳ್ಳಿ ಮತ್ತು ಕಲಿಕೇರಿ ಹೇಗಾಗ್ಬಿಟ್ಟವ ಅಂದ್ರೆ ಮೊದಲ ನಮ್ಮ ಮಡದ ಮುಂದೆ ಲಾರಿ ಬಂದವ, ಈಗ ಮನುಷ್ಯರು ಹೋಗ್ಲಾರ್ದಂಗಾಗ್ಯ. ಅಕ್ಷರ ಹಾಯ್ದು ಬೇಕಾದಲ್ಲಿ ತಿರುಗಾಡಬಹುದಾಗೈತೆ ನಾವು. ಅದ್ಯಾಕೆ ದೇವಗುರದಿಂದ ಈ ಚಿಕ್ಕಮಗಳೂರು ಮನೆ ಮುಂದೆ ಹಾಯ್ದು ಕೂಡ ಪಲ್ಲಕ್ಕಿ ಹೋಗ್ಯಾವ, ಮೊದಲು ಹೊತ್ಕೊಂಡು ಹೋಗಿವಿ ನಾವು. ಆದ್ರೆ ಇಂಥ ಪರಿಸ್ಥಿತಿ ಊರಾಗ ಆದದ್ದು ನೋಡಿದ್ರೆ ಬಹಳ ಕೆಟ್ಟ ಅನ್ನಿಸ್ತಾ ಇದೆ. ಆದ್ರೂ ಅಲ್ಲಿ ಇಲ್ಲಿ ಹೋಗಬಾರ್ದಂತ ಏನು ಉದ್ದೇಶ ನಮ್ದು ಇದ್ದಿದ್ದಿಲ್ಲ. ಆದ್ರೆ ಎಲ್ಲಿವರೆಗೆ ಪಲ್ಲಕ್ಕಿ ಹೋಗದ, ಎಲ್ಲಿವರೆಗೆ ಜಗದ್ಗುರುಗಳು ಹೋಗುವಂತ ಸನ್ನಿವೇಶದ ಅಲ್ಲಿವರೆಗೆ ಕರ್ಕೊಂಡು ಹೋಗಿ ಅಂದಾಗ ಬಹಳ ಅದ್ದೂರಿಯಾಗಿ ನಿಜವಾಗಲೂ ಕೂಡ ಜಗದ್ಗುರುಗಳು ಬಹಳ ಸಂತೋಷವಾಗಿದ್ದರು. ಅವ್ರು ಇಷ್ಟು ಉಗ್ರ ರೂಪದ ಜಗದ್ಗುರುಗಳು, ಅವರು ಊರಿಗಳು ನಿಮ್ಮ ಊರಾಗ ನಿಮ್ಮನ್ನೆಲ್ಲರೂ ನೋಡಿ ಬಹಳ ಸಂತೋಷ ಪಟ್ಟರು. ಹಾಗೆ ಅವ್ರು ಏನಪ್ಪ ಅಂದ್ರೆ ಸಮಾಧಾನದಿಂದ ಕೂತು ಕಾರ್ಯಕ್ರಮವನ್ನು ಮಾಡಿದ್ರು. ಅದಕ್ಕೆ ನಿಮ್ಮೆಲ್ಲರ ಭಾಗ್ಯ ನೋಡಿದ್ರೆ ತುಂಬಾ ಆನಂದ ಅನಿಸ್ತಾ ಇದೆ. ಮತ್ತು ನಿಮ್ಮ ಸೇವೆ ತುಂಬಾ ಈಶ್ವರ ಪ್ರೇಮಕ್ಕೆ ಕಾರಣೀಭೂತ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಹೊರಗಿನ ವಿಚಾರ ಒಳಗಿನ ವಿಚಾರ ಹೊರಗೆ ಹೋಗಬೇಕಾದ್ರೆ ಪತ್ರಕರ್ತರ ಸಹಕಾರ ಬೇಕು. ನಮ್ಮ ಜಳಕಿಯವರಾಗಲಿ, ನಮ್ಮ ಕಾಂಬಳೆಯವರಾಗಲಿ, ನಮ್ಮ ಸಜ್ಜನವರಾಗಲಿ, ನಮ್ಮ ಗುಂಶೆಟ್ಟಿ ಆಗಲಿ, ತಮ್ಮ ಒಂದು ಪತ್ರಿಕಾ ಮಾಧ್ಯಮದ ವತಿಯಿಂದ ಇಡೀ ಬಿಜಾಪುರ, ಗುಲ್ಬರ್ಗ, ಬಾಗಲಕೋಟೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರಚಾರ ಆಗ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಅವರಿಗೂ ಕೂಡ ತುಂಬಾ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲನೂ ಕೂಡ ಕಾರಣೀಭೂತರು ನಿಮ್ಮೆಲ್ಲರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು
ನಿಮ್ಮೆಲ್ಲರನ್ನ ನಾಂದೇಡಕ್ಕೆ ಕರ್ಕೊಂಡೋಗಿ ಜಗದ್ಗುರುಗಳನ್ನ ಭೇಟಿ ಮಾಡಿಸಿ ಅವ್ರ ಜಗದ್ಗುರುಗಳ ಮನಸ್ಸು ಒಪ್ಪಿಸಿ ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಸಿದ್ದರಾಮ ಶಿವಾಚಾರ್ಯರು ಕೂಡ ಅನೇಕ ಶರಣಾರ್ಥಿಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆ. ಇದೇ ರೀತಿ ನಿಮ್ಮ ಒಂದು ಧಾರ್ಮಿಕ ಮನೋಭಾವನೆ ಪ್ರತಿ ವರ್ಷಕ್ಕೂ ಹೆಚ್ಚಾಗಲಿ. ದೇಶಾಂತಲಿಂಗೇಶ ಜಗದಾದಿ ಪಂಚಾಚಾರ್ಯರು ನಿಮ್ಮ ಭಕ್ತಿಯ ಭಾವನೆ ಧರ್ಮದಲ್ಲಿ ನೆಲೆಗೊಳ್ಳಲಿ ಅಂತಕ್ಕಂಥ ಒಂದು ದಿವ್ಯ ಸಂದೇಶವನ್ನು ನೀಡಿ, ಯಾಕಂದ್ರೆ ನಿಮ್ಮ ಮನಸ್ಸೇ ಹೇಳ್ತು ಇಂಥ ತಂಡ್ಯಾಗಿ ಇಷ್ಟೊಂದು ಸುಂದರವಾಗಿ ಕೂತು ಕೇಳ್ತೀರಿ ಅಂದಮೇಲೆ ನಿಜವಾಗಲೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ತ್ರಿಮಲಗಳ ದೋಷ ಅಂದ್ರೆ ಅಣ್ವ ಕಾರ್ಮಿಕ ಮಾಯಾಮಲಗಳ ದೋಷ ಹೋದಕ್ಕೆ ಇದು ಸಾಕ್ಷಿ ಅಂತಕ್ಕಂಥ ಸನ್ನಿವೇಶವನ್ನು ಸಂದೇಶವನ್ನು ನೀಡಿ ನಮ್ಮ ಅಲ್ಪಹಿತ ವಚನಕ್ಕೆ ಮಂಗನ ಬಯಸ್ತಾರೆ.